ನಮಸ್ಕಾರ. ಮತ್ತೊಂದ್ಸಾರಿ ನೀಲಿ ಪಡೆಗೆ ಸ್ವಾಗತ. ಸೊ ಇವತ್ತು ನಾವು ಇಂಡಿಯಾ ಫಸ್ಟ್ ಗೇಮ್ ಗೆದ್ದಿದೆ ಮಾರ್ಚ್ ಆದ್ಮೇಲೆ. ಅವೇ ಫ್ರಮ್ ಹೋಮ್ ಅಲ್ಲಿ 600 ಸಮಥಿಂಗ್ ಡೇಸ್ ಆದ್ಮೇಲೆ ಫಸ್ಟ್ ಗೇಮ್ ಗೆದ್ದಿರೋದು. ಸೊ ಇಟ್ಸ್ ಬಿಗ್ ಥಿಂಗ್. ಅದು ಒಂದ್ ಹೇಳ್ಬೋದು. ಇನ್ನೊಂದೇನಂದ್ರೆ ಖಾಲಿದ್ ಬಾಯ್ದು ಹೊಸ ರಾಜ್ ಸ್ಟಾರ್ಟ್ ಆಗಿದೆ. ಸೊ ತುಂಬಾ ಮಾತಾಡೋದಿದೆ. ಅದ್ರ ಜೊತೆಗೆ IWL ಸಾರಿ KWL ರೀಸೆಂಟ್ ಆಗಿ ಮುಗೀತು. ಕಿಕ್ ಸ್ಟಾರ್ಟ್ಸ್ ಮತ್ತೆ ವಿನ್ ಆದ್ರು. ಸೊ ಯಶ್ ಮತ್ತೆ ಶರತ್ಗೆ ವೆಲ್ಕಮ್ ಬ್ಯಾಕ್ ಅಗೇನ್. ಶುರು ಮಾಡೋಣ KWL ದಿಂದಾನೆ. ನಮ್ಮ ಹುಡ್ಗ ಫೈನಲ್ ಮ್ಯಾಚ್ ಡೇಗೆ ಹೋಗಿದ್ದ, ಅಂದ್ರೆ ಡಿಸೈಡರ್ಗೆ ಹೋಗಿದ್ದ. ಫೈನಲ್ ಮ್ಯಾಚ್ ಡೇ ಅಲ್ಲ, ಡಿಸೈಡರ್ಗೆ ಹೋಗಿದ್ದ ಯಶ್. ಆ KWL ಐ ಮೀನ್ ಕಿಕ್ ಸ್ಟಾರ್ಟ್ ಅವ್ರು ಇನ್ವೈಟ್ ಮಾಡಿದ್ರು, ನೀವು ಹೋಗಿದ್ರಿ. ವೈಬ್ ಹೆಂಗಿತ್ತು ಒಂದೇದು, ಮತ್ತೆ 7th ಟೈಮ್ ಅಲ್ಲ ಕಿಕ್ ಸ್ಟಾರ್ಟ್ ಗೆದ್ದಿರೋದು? ಹೌದು ಹೌದು, ಬ್ಯಾಕ್ ಟು ಬ್ಯಾಕ್. ಯಾ, ಲಾಸ್ಟ್ ಇಯರ್ ಕೂಡ ಅವರೇ ಚಾಂಪಿಯನ್ಸ್, ಈ ಇಯರ್ ಕೂಡ ಅವರೇ ಚಾಂಪಿಯನ್ಸ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಕಿಕ್ ಸ್ಟಾರ್ಟ್. ತುಂಬಾ ನಮ್ಗೆ ಇನ್ವೈಟ್ ಮಾಡಿ ಲಾಸ್ಟ್ ಅಲ್ಲಿ ಗುಡೀಸ್ ಎಲ್ಲ ಕೊಟ್ರು. ರೆಕಗ್ನೈಸೇಷನ್ ಒಂದು ಸಿಕ್ತು ಫ್ರಮ್ ಪನೆಂಕಾ ವಾಟ್. ಸೊ ಅದಕ್ಕೆ ಮೊದಲನೇದಾಗಿ ಥ್ಯಾಂಕ್ಸ್. ಎರಡನೇದಾಗಿ ಮ್ಯಾಚ್ ವೈಬ್ ವಾಸ್ ಟೋಟಲಿ ಡಿಫ್ರೆಂಟ್. ಇಟ್ಸ್ ಆಲ್ಮೋಸ್ಟ್ ಸ್ಟ್ಯಾಂಡ್ಸ್ ಎಲ್ಲ 2 ಸ್ಟ್ಯಾಂಡ್ ಓಪನ್ ಇತ್ತು, ಅದರಲ್ಲಿ 1 ಸ್ಟ್ಯಾಂಡ್ ಪೂರ್ತಿ ಫಿಲ್ ಆಗಿತ್ತು. ಫ್ರಮ್ ಕಿಕ್ ಸ್ಟಾರ್ಟ್ ಅಂಡ್ ಕೆಂಪ್ ಸಪೋರ್ಟರ್ಸ್ ಇಬ್ರು ಇದ್ರು ಅದರಲ್ಲಿ. ಗೇಮ್ ವಾಸ್ ಈವನ್, ತುಂಬಾ ಚೆನ್ನಾಗಿ ಇದಿತ್ತು. ಆಲ್ಮೋಸ್ಟ್ ಇಟ್ಸ್ ಒನ್ ಮಿಸ್ಟೇಕ್ ಅಂಡ್ ಯು ಲೂಸ್ ದ ಗೇಮ್ ತರಾನೇ ಇತ್ತು ಫಸ್ಟ್ ಹಾಫ್ ಅಲ್ಲಿ. ಅದ್ ಕನ್ಸೀಡ್ ಮಾಡಿದ್ 2 ಗೋಲು ತುಂಬಾ ಸಿಲ್ಲಿ ಅನ್ನಿಸ್ತು. ಅದು ಗೋಲ್ ಕೀಪರ್ ಒಂದು ಮಿಸ್ಟೇಕ್, ಒಂದು ಡಿಫೆನ್ಸಿವ್ ಮಿಸ್ಟೇಕ್ ಕೆಂಪಿಂದ. ಅವ್ರದ್ದು ರೆಗ್ಯುಲರ್ ಗೋಲ್ ಕೀಪರ್ ಸ್ಟಾರ್ಟ್ ಮಾಡ್ಲಿಲ್ಲ. ಅವ್ರು ರೆಗ್ಯುಲರ್ ಗೋಲ್ ಕೀಪರ್ ಬಿಟ್ಟು ಸೆಕೆಂಡ್ ಗೋಲ್ ಕೀಪರ್ ಸ್ಟಾರ್ಟ್ ಮಾಡಿಸಿದ್ರು. ಆಮೇಲೆ ಹಾಫ್ ಟೈಮ್ ಅಲ್ಲಿ ತಿರ್ಗಾ ಸಬ್ ಮಾಡಿದ್ದು. ಆಫ್ಟರ್ 50th ಮಿನಿಟ್ ಏನೋ ಸಬ್ ಮಾಡಿದ್ದು, ತಿರ್ಗಾ ಫಸ್ಟ್ ಕೀಪರ್ ಬಂದ್ರು. ಫಸ್ಟ್ ಹಾಫ್ ಅಲ್ಲಿ ಇದಾದ್ರೆ ಫಸ್ಟ್ ಹಾಫ್ ಎಂಡಿಂಗ್ ಅಲ್ಲಿ ಒಂದು ಗೋಲ್ ಬರುತ್ತೆ. ಫಸ್ಟ್ ಹಾಫ್ ಎಂಡಿಂಗ್ ಅಲ್ಲಿ ರಿವಿಕಾ ಅನ್ಸುತ್ತೆ ಹೊಡಿಯೋದು. ಐ ಫರ್ಗಾಟ್ ಯಾರು ಹೊಡಿತಾರೆ ಅಂತ, ಬಟ್ ಒಂದ್ ಗೋಲ್ ರಿವಿಕಾನೇ ಇರ್ಬೇಕು, ಪ್ರಾಬಬ್ಲಿ ರಿವಿಕಾನೇ ಹೊಡಿತಾರೆ ಒಂದು ಗೋಲ್. ಸೊ ಅದಾದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಒಂದ್ ಸತಿ ಹಾಫ್ ಟೈಮ್ ಇಂದ ಬಂದಾಗ 2-1 ಲೀಡ್ ಇರ್ತಾರೆ ಕಿಕ್ ಸ್ಟಾರ್ಟ್. ಸೊ ಹಾಫ್ ಟೈಮ್ ಅಲ್ಲಿ ಮುಗಿಸ್ಕೊಂಡ್ ಬಂದಾಗ ಸ್ಟಾರ್ಟಿಂಗ್ 15 ಮಿನಿಟ್ಸ್ ಕೆಂಪ್ ಡಾಮಿನೇಟಿಂಗ್. ಲೈಕ್ ಹೆಂಗಿತ್ತಂದ್ರೆ FC ಗೋವಾ ಸೆಕೆಂಡ್ ಲೆಗ್ ನಮಗ್ ಅವರು ಕಿಕ್ ಸ್ಟಾರ್ಟ್ ಆದ್ರೆ ಬಾಲೇ ಇರ್ಲಿಲ್ಲ. 15-20 ಮಿನಿಟ್ಸ್ ಅಂತ ದೇವರ್ ಅಟ್ಯಾಕಿಂಗ್. ಒನ್ ಬ್ಯಾಡ್ ಮೂವ್, ಒಂದು ಥ್ರೂ ಪಾಸ್ ಇಂದ ಹೊಡೆದ್ರು, ಅಲ್ಲಿಗೆ ಮುಗೀತು ಗೇಮ್. 3-1 ಆಯ್ತು. ಆಮೇಲೆ ಇನ್ನೊಂದು ಲಾಸ್ಟ್ ಅಲ್ಲಿ ಇನ್ನೊಂದು ಕನ್ಸಿಡ್ ಮಾಡ್ತಾರೆ. ಸೊ ಅವಾಗ ಅರೌಂಡ್ 78 ಮಿನಿಟ್ ಏನೋ ಕನ್ಸಿಡ್ ಮಾಡ್ತಾರೆ. ಇವರು 85th or 90th ಮಿನಿಟ್ ಅಲ್ಲಿ ಇನ್ನೊಂದು ಪೆನಾಲ್ಟಿ ಸಿಗುತ್ತೆ ಇವ್ರಿಗೆ. ಅದ್ರಲ್ಲಿ ಹೊಡಿತಾರೆ, ಬಟ್ ಅಷ್ಟೊತ್ತಿಗೆ ಟೈಮ್ ಆಗ್ಬಿಟ್ಟಿರುತ್ತೆ. ಆಡ್ ಆನ್ 6 ಮಿನಿಟ್ಸ್ ಇತ್ತು, 4-2 ಸೋಲ್ತಾರೆ. ಬಟ್ ನನಗೆ ಅವ್ರದ್ದು ಡಿಫೆನ್ಸ್ ಅಲ್ಲಿ ಕೆಂಪು ಡಿಫೆನ್ಸ್ ಅಲ್ಲಿ ಸ್ಟ್ಯಾಂಡ್ ಔಟ್ ಅನ್ಸಿದ್ದು ದುರ್ಗಾ ಅಂತ ಒಬ್ರು ಇದಾರೆ. ಟೂ ಗುಡ್ ಬಾಲ್ ಮೂವ್ಮೆಂಟ್ ಇರ್ಬೋದು, ಇಲ್ಲ ಸಪ್ಲೈ ಇರ್ಬೋದು, ಇಲ್ಲ ಟ್ಯಾಕ್ಲಿಂಗ್ ಇರ್ಬೋದು, ಅವರೊಂದು ಚೆನ್ನಾಗಿತ್ತು. ನನಗೆಲ್ಲೋ ಮೇ ಬಿ ಅನ್ಸಿದ್ದು ಮಿಥಿಲ ಇನ್ನ ಸ್ವಲ್ಪ ಹೆಡ್ ಅಪ್ ಇಟ್ಕೊಂಡು ಆಡ್ಬೇಕಿತ್ತು ಅಂತ. ಸ್ವಲ್ಪ ಜಾಸ್ತಿ ಮಿಸ್ ಪಾಸಸ್ ಆಗ್ತಿತ್ತು. ಅದ್ ಬಿಟ್ರೆ ಕೆಂಪ್ ಕಡೆಯಿಂದ ಇನ್ನೊಬ್ರು ಸಬ್ಬಾಗಿ ಒಬ್ರು ಬಂದ್ರು ಕೆಂಪ್ ಕಡೆಯಿಂದ, ಜರ್ಸಿ ನಂಬರ್ 6 ಏನೋ, ಅವ್ರು ಬಂದ್ಮೇಲೆ ಅಟ್ಯಾಕ್ ಸ್ವಲ್ಪ ಚೆನ್ನಾಗಿದ್ದು ಅವರೇ ಪೆನಾಲ್ಟಿ ಗೆಲ್ತಾರೆ. ಇನ್ನೊಂದು ಕೆಂಪ್ಗೆ ಒಂದು 1-on-1 ಒಳ್ಳೆ ಆಪರ್ಚುನಿಟಿ ಇತ್ತು, ಫಂಬಲ್ ಮಾಡ್ಬಿಡ್ತಾರೆ. ಯಾರು ಇರ್ಲಿಲ್ಲ, 1-on-1 ಇತ್ತು. ಗೋಲ್ ಕೀಪರ್ ಮತ್ತೆ ಸ್ಟ್ರೈಕರ್ ಫಂಬಲ್ ಮಾಡ್ಬಿಡ್ತಾರೆ. ಅದು ಎಲ್ಲ ಮಿಸ್ಟೇಕ್ಸ್. ಇಟ್ಸ್ ಒನ್ ಬ್ಯಾಡ್ ಗೇಮ್ ಅಂತ ಅನ್ಸುತ್ತೆ, ಬಟ್ ಈವನ್ ಫೈಟಿಂಗ್ ಇತ್ತು. ಅದಷ್ಟೇ ಅಲ್ಲ, ಇನ್ನು ಲೈಕ್ ಕಿಕ್ ಸ್ಟಾರ್ಟ್ ಎರಡೇ ಇದ್ರಲ್ವಾ, ಅವ್ರು ಒಂದು ಸೋತಿರ್ಲಿಲ್ಲ. ಕೆಂಪ್ ಆಲ್ರೆಡಿ ಒಂದು ಸೋತಿದ್ರು. ಹೌದು, ಒಂದು ಸೋತಿದ್ರು. ಸೊ ಅವಾಗ್ಲೇ ಆಲ್ಮೋಸ್ಟ್ ಇಟ್ ವಾಸ್ ಸರ್ಟನ್ ಕಿಕ್ ಸ್ಟಾರ್ಟ್ ಅಂತ. ಗ್ರೇಟ್ ಫೈಟ್ ಅಗೇನ್ ಕೆಂಪ್ ಕಡೆಯಿಂದ ಈ ವರ್ಷ. ಗ್ರೇಟ್ ಫೈಟ್. ಹೋಪ್ಫುಲ್ಲಿ ಅವರು IWL 2ಗೆ ಕ್ವಾಲಿಫೈ ಆಗ್ತಾರೆ ಅನ್ಕೋತೀನಿ ನಾನು. ಕರ್ನಾಟಕ ಇಂದ ಐ ಮೀನ್ KWL ಇಂದ ಅಟ್ಲೀಸ್ಟ್ ಮಿನಿಮಮ್ 2 ಟೀಮ್ಸ್ ಹೋಗ್ತಾರೆ ಅನ್ಕೋತೀನಿ ನಾನು. ಅವ್ರು ಹೋದ್ರೆ ಲಾಸ್ಟ್ ಟೈಮ್ ಐ ಥಿಂಕ್ ದೇ ಡಿಂಟ್ ಪಾರ್ಟಿಸಿಪೇಟೆಡ್ ಒನ್ ಟೈಮ್ ಏನೋ ಆಪರ್ಚುನಿಟಿ ಇದ್ದಾಗ. ಈ ಸರಿ ದೇ ಶುಡ್ ಟೇಕ್ ಇಟ್ ಅಪ್. ಯಾಕಂದ್ರೆ ಅವ್ರದ್ದು ಒಳ್ಳೆ ಆಲ್ರೆಡಿ ಸ್ಟ್ರಕ್ಚರ್ಡ್ ಇದೆ ಇವಾಗ. ಅವ್ರದ್ದು ಅಂಡರ್ 15 ಅಂಡರ್ 18 ಎಲ್ಲ ಇದೆ ಗರ್ಲ್ಸ್.
ಸೊ ದೇ ಕ್ಯಾನ್ ಕಾಂಪೀಟ್ ಇನ್ IWL ಟು ಐ ಫೀಲ್. ಸೊ ನೋಡ್ಬೇಕು. ದಟ್ ಈಸ್ So, ಅಬೌಟ್ ದಿಸ್ ಹ್ಯಾಪೆಂಡ್ ಇನ್ ಇದು BFS ಅಲ್ಲ ಆಗಿದ್ದು. ಹೌದು BFS ಅಲ್ಲೇ KW ಕಂಪ್ಲೀಟ್ಲಿ BFS. And BFC finished in at fourth or fifth? BFC fourth BFC. These are second year BFC participating. Third year. Fifth, sorry. Third year. BFC year ಇದೆ. fifth, fourth pass. So Pass top FC. four kickstart one game ಸೋತಿಲ್ಲ ಚಾಂಪಿಯನ್ಸ್. ಸೆಕೆಂಡ್ ಮಿಸಾಕಾ ಯುನೈಟೆಡ್, ಥರ್ಡ್ ಕೆಂಪು, ಫೋರ್ತ್ ಪಾಸು, ಫಿಫ್ತ್ ಬೆಂಗಳೂರು FC, ಸಿಕ್ಸ್ತ್ ರೂಟ್ಸ್. BFC I think previous season was extremely bad. ಅಂದ್ರೆ other previous season we were about to get relegated. We just hold ಆದ್ವಿ ನಾವು. ಏನೋ ಒಂದು ಮಿರಾಕಲ್ ಅದು. ಲಾಸ್ಟ್ ಇಯರ್ ಚೆನ್ನಾಗಿ ಆಡಿದ್ರು. ದಟ್ ವಾಸ್ ಗುಡ್ ಗೇಮ್, ತುಂಬಾ ಒಳ್ಳೆ ಗೇಮ್. ಆದ್ರೆ ಇವು ಟಾಪ್ 3 ಅದಾವಲ್ಲ, ಅಟ್ ಲೀಸ್ಟ್ ಯು ಕಾಂಟ್ ಕಾಂಪೀಟ್ ಎಟ್ ಅವ್ರ ಜೊತೆಗೆ. ಕಿಕ್ ಸ್ಟಾರ್ಟು, ಕೆಂಪ್ ಅಗೇನ್ಸ್ಟ್ ವಿ ಜಸ್ಟ್ ಲಾಸ್ಟ್ 1-0. ಐ ಥಿಂಕ್ ಕೆಂಪ್ ಆರ್ ನಾಟ್ ಪ್ಲೇಯಿಂಗ್ ಎಂಟೈರ್ ಸ್ಕ್ವಾಡ್ ಆ ದಿನ ಮೇ ಬಿ. ಸೊ ನಮ್ಮ ಟೀಮ್ಗಳಲ್ಲಿ ಇರೋ ಗರ್ಲ್ಸ್ ಎಲ್ಲ ಐ ಥಿಂಕ್ ಎಲ್ಲರೂ ಅಂಡರ್ 16 ಇನ್ನು. ಸೊ ದೇರ್ ಇಸ್ ತಾನ್ವಿ ವಾಪಸ್ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ. ತಾನ್ವಿ ಇಸ್ ನಾಟ್ ಗೋಯಿಂಗ್ ಎನಿವೇರ್. ತಾನ್ವಿ ಇಂಜುರಿ ಆಗಿದೆ ಅಂತೆ. ಕಿಕ್ಸ್ಟಾರ್ಟ್ FC ಅವ್ರದ್ದು ಐ ಮೀನ್ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ದೇ ಆರ್ ಡೂಯಿಂಗ್ ರಿಯಲಿ ವೆಲ್ ಅಲ್ಲ. ಹಂಗ ನೋಡಿದ್ರೆ ಇವನ್ ಇನ್ ದ ಬಾಯ್ಸ್ ಕ್ಯಾಟಗರಿ ಆಲ್ಸೋ ಐ ಥಿಂಕ್ BDFL ಎಲ್ಲ ದೇ ಆರ್ ಪ್ಲೇಯಿಂಗ್ ಗುಡ್. ಚೆನ್ನಾಗಿದೆ ಅವ್ರ ಟೀಮ್. ಅಂದ್ರೆ ಕಿಕ್ ಸ್ಟಾರ್ಟ್ ಅಂದ್ರೆ ಅಟ್ ಲೀಸ್ಟ್ ಮೆನ್ಸ್ ಫುಟ್ಬಾಲ್ ಅಲ್ಲಿ ದೇ ಡಿಡ್ ನಾಟ್ ಎಂಟರ್ಡ್ ಇನ್ ಟು ಲೈಕ್ ಸೀರಿಯಸ್ಲಿ ಇನ್ ಟು ಐ ಲೀಗ್ 2 ಆರ್ ಸಮಥಿಂಗ್. ಯಾಕಂದ್ರೆ ಅವರು ಯಾವತ್ತು ಕಂಟೆಂಡರ್ ಆಗಿ ಎಂಟ್ರಿನೇ ಆಗಿಲ್ಲ. ಅಂದ್ರೆ ಆ ತರ ಸೈನಿಂಗ್ ಮಾಡಿದೆ ಅನ್ನೋ ತರ. ಬಟ್ ಅಟ್ ಲೀಸ್ಟ್ ಇಲ್ಲಿ ಕರ್ನಾಟಕದಲ್ಲಿ ನಡೀತಿರೋದ್ರ ನಂತರ ದೇ ಹ್ಯಾವ್ ಬೀನ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ಗುಡ್ ವಿತ್ ಅಕಾಡೆಮಿ. ಮತ್ತೆ ಅವ್ರದ್ದು ಅಂದ್ರೆ ಒಳ್ಳೆ ಎಲ್ಲ ಏಜ್ ಗ್ರೂಪ್ ಅಲ್ಲೂ ಟೀಮ್ ಇದೆ ಅವ್ರದ್ದು. ಸೊ ಪ್ಯಾಷನೇಟ್ ಓನರ್, ಬಿಟ್ ಆಫ್ ಅಗ್ರೆಸಿವ್ ಪ್ಯಾಷನೇಟ್ ಓನರ್. ಅಗೇನ್ ಒಂದೇ ನಾನು ಅಲ್ಲಿ ಚೇಂಜಸ್ ನೋಡಕ್ ಇಷ್ಟಪಡೋದೇನಂದ್ರೆ ಎಟ್ ಲೀಸ್ಟ್ ಇನ್ ಅಂಡರ್ 19, ಅಂಡರ್ 16, ಅಂಡರ್ 14 ಇಲ್ಲಲ್ಲೂ ಕೂಡ ಲಾಟ್ ಆಫ್ ನಾರ್ತ್ ಈಸ್ಟ್ ಕಿಡ್ಸ್ ಇರ್ತಾರೆ. ಸೊ ದಟ್ ಈಸ್ ಸಮಥಿಂಗ್ ಐ ಡೋಂಟ್ ವಾಂಟ್ ಟು ಸಿ ಇಟ್. ಅಂದ್ರೆ ಐ ಅಂಡರ್ಸ್ಟ್ಯಾಂಡ್ ನೀನು BDF ಗೆಲ್ಲಕ್ಕೋಸ್ಕರ ನಿನ್ನ ಸೀನಿಯರ್ ಸ್ಕ್ವಾಡ್ ಅಲ್ಲಿ ಆಡಿಸ್ತೀಯ. ಐ ಕಂಪ್ಲೀಟ್ಲಿ ಗೆಟ್ ಇಟ್. ಬಟ್ ನಿನ್ನ ಅಂಡರ್ 14, ಅಂಡರ್ 16, ಅಂಡರ್ 18 ಅಲ್ಲೆಲ್ಲ ನಿನಗೆ ನಾರ್ತ್ ಈಸ್ಟ್ ಇಂದ ನಿನ್ ಟ್ಯಾಲೆಂಟ್ ತಗೊಂಡ್ ಬರ್ಬೇಕಂದ್ರೆ ದೇರ್ ಇಸ್ ಸಮಥಿಂಗ್ ಎಕ್ಸ್ಟ್ರೀಮ್ಲಿ ಬ್ಯಾಡ್ ವಿತ್ ದ ವೇ ದ ಕ್ಲಬ್ ಈಸ್ ಪರ್ಫಾರ್ಮಿಂಗ್ ಅಂತ. ಯಾಕಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀನು ಆ ಏಜ್ ಗ್ರೂಪ್ನೇ ನಿನ್ನ ಲೋಕಲ್ ಹುಡುಗರಿಗೆ ಚಾನ್ಸ್ ಕೊಡೋದು ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಅಕಾಡೆಮಿಗಳು ಇರ್ತವೆ. ಬಟ್ ಲಾಟ್ ಆಫ್ ದಮ್ ಅಟ್ ಲೀಸ್ಟ್ ನಮ್ದು ರೀಸೆಂಟ್ ಆಗಿ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ವಿ ಗಾಟ್ ಏನಂತಾರೆ ಅದಕ್ಕೆ ರೆಸ್ಪಾನ್ಸ್ ಬಂದಿತ್ತು ನಮ್ಗೆ ಒಂದು ಟೀಮ್ ಇಂದ. ನೀವು ಆತರ ಅಂದ್ರೆ ನಾವು ಬೆಳಗಾಂ ಫುಟ್ಬಾಲ್ ಕ್ಲಬ್ ಅಂತ ಒಂದಿದೆ ಅಲ್ಲ. ಸೊ ಇಟ್ ಪ್ರೆಟಿ ಗುಡ್. ಅವ್ರು ಏನ್ ಮಾಡ್ತಿದಾರಲ್ಲ ಅಬ್ಸಲ್ಯೂಟ್ಲಿ ಆಸಮ್. ಬೆಳಗಾವಿ ಅನ್ನೋ ಸಿಟಿಯಲ್ಲಿ ತುಂಬಾ ಜನ ಇಲ್ಲ ಯಾರು ಬಂದು ಹೈಯೆಸ್ಟ್ ಲೆವೆಲ್ ಅಲ್ಲಿ ಕಾಂಪೀಟ್ ಮಾಡ್ತಾರೆ ಯೂತ್ ಲೆವೆಲ್ ಅಲ್ಲಿ. ಆ ಟೀಮ್ ಆಕ್ಚುಲಿ ಹಂಗೆ ಟ್ರಾವೆಲ್ ಮಾಡ್ಕೊಂಡು ಬಂದು ದೇ ಡೂ ಎವ್ರಿಥಿಂಗ್. ಇಲ್ಲಿ ಬೆಂಗಳೂರಲ್ಲಿ ಮ್ಯಾಚ್ಗೋಸ್ಕರ ಟ್ರಾವೆಲ್ ಮಾಡ್ತಾರೆ ಅವರು. ಸೊ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಥಿಂಗ್ ಟು ಅಚೀವ್ ಆಸ್ ವೆಲ್. ಸೊ ಅಂತವೆಲ್ಲ ಮಾಡ್ತಾರೆ ಕ್ರೇಜಿ. ಆದ್ರೆ ಅಗೇನ್ ಅದರಲ್ಲಿ ಸ್ಕ್ವಾಡ್ ಅಲ್ಲಿ ಯಾರು ಇರ್ತಾರೆ ಅಂತ ಚೆಕ್ ಮಾಡಿದಾಗ ಅಗೇನ್ ನಾರ್ತ್ ಈಸ್ಟ್ ಕಿಡ್ಸ್ ಡಸಂಟ್ ಮೇಕ್ ಸೆನ್ಸ್ ಅಲ್ಲ. ಅಂದ್ರೆ ಅವಾಗೇನ್ ಅನ್ಸ್ಬಿಡುತ್ತೆ, ಫಾರ್ ದ ಸೇಕ್ ಆಫ್ ಇಟ್ ಅಕಾಡೆಮಿ ಇದೆಯಾ ಅಥವಾ ಮೇ ಬಿ ಯೂತ್ ಫುಟ್ಬಾಲ್ ಏನಾದ್ರೂ ನಮ್ಗೆ ಗೊತ್ತಿರದೇ ಇರೋ ತರ ಕಾಸು ಏನಾರ ಇದೆಯಾ ಅಥವಾ ಬೇರೆ ಏನ್ ನಡೀತಿದೆ ಅಂತ. ಸೊ ಇಟ್ಸ್ ವೆರಿ ಡಿಸಾರ್ಟನಿಂಗ್ ಆ ಥರ ನೋಡಿದಾಗ. ಅದನ್ನ ಹೇಳಿದಕ್ಕೆ ಅವ್ರೊಂದು ಸ್ವಲ್ಪ ನಿಮ್ ನೆಗೆಟಿವ್ ಕಾಮೆಂಟ್ ಹಾಗೆ ಹೀಗೆ ಅಂದ್ರು. ನೆಗೆಟಿವ್ ಕಾಮೆಂಟ್ ಏನಿಲ್ಲ, ಯು ಆರ್ ಅಬ್ಸಲ್ಯೂಟ್ಲಿ ಅನ್ಬಿಲೀವಬಲ್. ನೀವು ಫುಟ್ಬಾಲ್ ಅಲ್ಲಿ ಇನ್ವೆಸ್ಟ್ ಮಾಡಿದೀರಾ ಅಂದ್ರೆ ಕ್ರೇಜಿ ರೆಸ್ಪೆಕ್ಟ್ ಇದೆ ನಿಮ್ಮ ಮೇಲೆ. ನಮಗೆ ಹೇಳೋದೊಂದೇ ಏನಂದ್ರೆ ಅಂಡರ್ 14, ಅಂಡರ್ 16 ಅಲ್ಲಿ ನಮ್ಮ ಹುಡುಗರಿಗೆ ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ ಬೇರೆ ಯಾರು ಕೊಡಕ್ಕಾಗತ್ತೆ? ನಮ್ಮ ಹುಡುಗರು ನಾರ್ತ್ ಈಸ್ಟ್ ಹೋಗಕ್ಕಾಗಲ್ಲ ನಿಮ್ದ ಆಡಕ್ಕೆ. ದಟ್ ಈಸ್ ಫೇರ್ ಪಾಯಿಂಟ್ ಅದು. ಓಕೆ, ಇದು KW ಫೈನಲ್ ಯಾರಾಗ ಯಾವ ಅವಾರ್ಡ್ ಬಂತು ಅಂದ್ರೆ ಔಟ್ ಆಫ್ 5 ಅವಾರ್ಡ್ಸ್ ಕಿಕ್ ಸ್ಟಾರ್ಟ್ ವಾನ್ 3 ಅವಾರ್ಡ್ಸ್. ಒಂದು ಗೋಲ್ಡನ್ ಬೂಟ್, ಒಂದು ಗೋಲ್ಡನ್ ಗ್ಲವ್, ಇನ್ನೊಂದು ಬೆಸ್ಟ್ ಮಿಡ್ ಫೀಲ್ಡರ್ ಅಂತ. ಗೋಲ್ಡನ್ ಬೂಟ್ ಬಂದು ಕಾಜಲ್, ಗೋಲ್ಡನ್ ಗ್ಲೌಸ್ ಬಂದು ಐಶ್ವರ್ಯ, ಬೆಸ್ಟ್ ಮಿಡ್ ಫೀಲ್ಡರ್ ಆರುಷಿ ಸಂತೋಷ್, ಬೆಸ್ಟ್ ಡಿಫೆಂಡರ್ ಕೆಂಪಿಂದ ದುರ್ಗಾ ಅಂತ,
ನಾನು ಹೇಳಿದ್ನಲ್ಲ ದುರ್ಗಾ ಹೇಳಿದ್ರಲ್ಲ. ಅಂತ ಹಾ ಹಾ ಬೆಸ್ಟ್ ಡಿಫೆಂಡರ್. ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಬಂದು ಮಿಸಾಕಾ ಇಂದ ಸನ್ಫಿದಾ ಅಂತ. ಎಲ್ಲಿಂದ ಅವ್ರು almost ಯಾವ ಕ್ಲಬ್ ಹೇಳಿದ್ದು? ಮಿಸಾಕಾ ಮಿಸಾಕಾ ಸಾಕಾ. ಮಿಸಾಕಾ ಯುನೈಟೆಡ್. ವಾಟ್ ಈಸ್ ದ ವೇ ಅರೌಂಡ್ 10 ಗೋಯಿಂಗ್ plus ಫಾರ್ವರ್ಡ್? goals ಇದೆ. ಇಲ್ಲಿಂದ ಹಾ ನೆಕ್ಸ್ಟ್ ಸ್ಟೇಜಸ್ ಇಲ್ಲಿಂದ ಏನಂದ್ರೆ ಲೈಕ್ previously it used to be directly IWL qualifiers, okay, but ivaga there is a IWL 2 as well that performs like structurally works as a league. ಒಂದೊಂದು ಸಾರಿ ಅದು ಸೆಂಟ್ರಲ್ ವೆನ್ಯೂ ಅಲ್ಲಿ ಇರುತ್ತೆ, ಒಂದೊಂದು ಸಾರಿ ಹೋಮ್ ಅಂಡ್ ಅವೆನ್ ಇರುತ್ತೆ, ಬಟ್ ಮೋಸ್ಟ್ಲಿ ಸೆಂಟ್ರಲ್ ವೆನ್ಯೂ. ಸೊ IWL 2ಗೆ ಕ್ವಾಲಿಫೈ ಆಗ್ತವೆ, 2 ಟೀಮ್ ಆಗ್ತವೆ ನನ್ನ ಪ್ರಕಾರ. ಆಲ್ರೆಡಿ ಕಿಕ್ ಸ್ಟಾರ್ಟ್ ಆಲ್ರೆಡಿ IWL ಇರೋದ್ರಿಂದ so I think Misaka and Kemp should be having Misaka chance and this Kemp. year. So Misaka Kemp and and Misaka should be fighting in IWL 2. So last year IWL 2 ಅಲ್ಲಿ ವಿನ್ ಆಗಿರೋರು IWL ಅಲ್ಲಿ ಈ ವರ್ಷ ಆಡ್ತಾರೆ. So that Okay. structure is very good. That is sorted. That is good. 3 tier structure. Local Yeah, league, yeah, yeah. ಆಮೇಲೆ Basically. IWL 2 and IWL. Okay. Yeah, basically. Same, ಸೊ same ಅದಕ್ಕೆ ಇವಾಗ ಏನಂದ್ರೆ BFC ಆ ಟಾಪ್ 2 ಅಥವಾ KWL ಗೆಲ್ಲೋ ತರ ಟೀಮ್ ಆಡೋ ತನಕ ವಿ ಡೋಂಟ್ ಹ್ಯಾವ್ ದಟ್ ಲೈಕ್ ಸೈಟ್ ಅಟ್ IWL at. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೇ ಬಿ 5 years ಪ್ಲಾನ್ ಅನ್ಸುತ್ತೆ. ಅನದರ್ 2 years ವಿ ಶುಡ್ ಬಿ ಸೀಯಿಂಗ್ ಸಮ್ ರಿಸಲ್ಟ್ಸ್ ನೋಡುವ. ವಿಚ್ ಇಸ್ ಗುಡ್. ಐ ಮೀನ್ ಅಗ್ರೆಸಿವ್ Yeah. ಆಗೋದು ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ, ಬಟ್ ಸ್ಲೋಲಿ ಬಿಲ್ಡಿಂಗ್ Yeah, ಅಂಡ್ sustainable. ಒಂದು ಒಳ್ಳೆ ಫೌಂಡೇಶನ್ ಬಿಲ್ಡ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ವೆನ್ ಯು ಆರ್ ಸ್ಟಾರ್ಟಿಂಗ್ ಸಸ್ಟೈನಬಿಲಿಟಿ. ಸಸ್ಟೈನಬಲ್ ವೆರಿ ಟ್ರೂ. ಪಾಯಿಂಟ್ ಆಫ್ ವ್ಯೂ ಇಂದ ಮಾಡಿದ್ರೆ ಒಳ್ಳೇದು. ಮತ್ತೆ ಇನ್ನೇನಂದ್ರೆ ಕ್ಲಬ್ ಬ್ಯಾಡ್ ಕ್ರೇಜಿ ಅಪಾರ್ಚುನಿಟಿ ಅಲ್ಲ, ಈ ಸಸ್ಟೈನಬಿಲಿಟಿನ ಯಾವ ತರ ಮಾಡಿ ತೋರಿಸೋ ಅಂತದ್ದು ಒಂದು ಕ್ರೇಜಿ ಅಪಾರ್ಚುನಿಟಿ ಇದೆ BFCಗೆ ವುಮೆನ್ಸ್ ಟೀಮ್ ಅನ್ನೋದು. ಯಾಕಂದ್ರೆ ಇನಿಷಿಯಲಿ BFC came as a club to participate in I League, that is men's football. ಸೊ ಅದು ಯಾವಾಗ ಫುಟ್ಬಾಲ್ ಇನ್ನೂ ಜಾಸ್ತಿ ಕೊಡಬೇಕು ಅನ್ನಿಸ್ತು ಪಾರ್ಜಿಂದ ಅಲ್ಲ ಆಯ್ತು, ವುಮೆನ್ಸ್ ಫುಟ್ಬಾಲ್ ಅಲ್ಲೂ ಇನ್ವೆಸ್ಟ್ ಮಾಡಬೇಕು, ಅದು ಬೇರೆ ಫುಟ್ಬಾಲ್ ಅಲ್ಲ ಅಥವಾ ಮೆನ್ಸ್ ಫುಟ್ಬಾಲ್ ಅಲ್ಲ ಅಂತ ಏನ್ ಡಿಸ್ಕ್ರಿಮಿನೇಷನ್ ಏನದು ಆ ತಲೆಯಿಂದ ಐ ಮೀನ್ ಅಟ್ ಲೀಸ್ಟ್ ಅವ್ರಿಗೆ ಯಾವಾಗ ರಿಯಲೈಸ್ ಆಯ್ತು ಇದ್ರಲ್ಲೂ ಮಾಡ್ಬೋದು. ಮತ್ತೆ IWL ಯಾವಾಗೆಲ್ಲ ದೊಡ್ಡದಾಗಾಯ್ತು, ಬರೀ ಅದು 2-3 ವಾರ ಅಂತ ಇದ್ದ ಟೂರ್ನಮೆಂಟ್ ಅದು. ಸೊ 1 ತಿಂಗಳಾಗೋದು ಮ್ಯಾಕ್ಸಿಮಮ್ ಎಷ್ಟೊಂದ್ ಸರಿ. ಅದು ಬಿಟ್ರೆ IWL ಆಗ್ತಾನೆ ಇರ್ಲಿಲ್ಲ. ಸೊ ಇವಾಗ ಅಟ್ ಲೀಸ್ಟ್ ಇಟ್ ಈಸ್ ಫಾರ್ ಕಪಲ್ ಆಫ್ ಮಂತ್ಸ್. ಈ 5 months ಇದೆ ಅನ್ಸುತ್ತೆ, 6 months ಆಗ್ಬೋದು ನೆಕ್ಸ್ಟ್. ಸೊ ಆ ತರ ಆದಾಗ ಇಟ್ ಈಸ್ ಗುಡ್ ಅಲ್ಲ, ಆವಾಗ ಅಪರ್ಚುನಿಟಿ ಸಿಕ್ಕಿದೆ. BFC 5 year ಪ್ಲಾನ್ ಅಂತ ಅನ್ಕೊಂಡ್ರು, ಈಗ ಆಲ್ರೆಡಿ ನಾವು 3 years KWL ಇದ್ದೀವಿ, ಎನಫ್ ಎಕ್ಸ್ಪೀರಿಯನ್ಸ್ ಇದೆ ಹುಡುಗಿರಿಗೆ, ಸೇಮ್ ಟೀಮ್ ಇದೆ, ನಾವೇನ್ ಬಹಳ ಚೇಂಜ್ ಮಾಡಿಲ್ಲ. ಸೊ ಮೇ ಬಿ 4th year ಇಲ್ಲ ಅಂದ್ರೆ 5th year ಅಲ್ಲಿ ಇಫ್ ದೇರ್ ಈಸ್ ಎ ಗುಡ್ ಅಪರ್ಚುನಿಟಿ ಟು ಏನದು ಗೆಟ್ ಇನ್ ಟು ಟಾಪ್ 2 ಆರ್ ಸಮಥಿಂಗ್ ಲೈಕ್ ದಟ್ ಅಲ್ಲ, ನಾವು ಅಗೇನ್ IWL 2ಗೆ ಪಾರ್ಟಿಸಿಪೇಟ್ ಮಾಡ್ಬೋದು, ವಿಚ್ ಇಸ್ ಗುಡ್. ಅಂಡ್ ಮೋಸ್ಟ್ ಆಫ್ ಅವರ್ ಗರ್ಲ್ಸ್ ಅಲ್ಲ, ಯಾರ್ಯಾರು ಫಸ್ಟ್ ಬ್ಯಾಚ್ ಅಲ್ಲಿ ಬಂದ್ರು ಮೋಸ್ಟ್ ಆಫ್ ದಮ್ ಆರ್ ಸ್ಟಿಲ್ ದೇರ್. ಅಂದ್ರೆ ಅದ್ರಲ್ಲಿ ಯಾರು ಚೇಂಜ್ ಆಗಿಲ್ಲ. ಮೇ ಬಿ ಇನ್ನೇ 2 ವರ್ಷ ಆದ್ಮೇಲೆ ಅವ್ರು ನಮ್ ಜೊತೆ ಇರ್ಲಿಕ್ಕಿಲ್ಲ, ಯಾಕಂದ್ರೆ ಅವಾಗ ಅವ್ರ ಕ್ವಾಲಿಟಿನೂ ಇನ್ಕ್ರೀಸ್ ಆಗಿರುತ್ತೆ ಅಂಡ್ ಅವರು ಅಂಡರ್ 19 ಇರ್ತಾರೆ. ಸೊ ಆಬ್ವಿಯಸ್ಲಿ ಒಳ್ಳೊಳ್ಳೆ ಕ್ಲಬ್ಗಳು KWL ಅಲ್ಲೋ ಅಥವಾ IWL ತಗೋಬಹುದು. ಬಟ್ ಇಲ್ಲಿ ತನ ಸೇಮ್ ಸ್ಕ್ವಾಡ್ ಕಂಟಿನ್ಯೂ ಇದೆಯಲ್ಲ, ಸೊ ದಟ್ ಈಸ್ ವೆರಿ, ಅಂದ್ರೆ ಈ ತರ ಮಾಡಿಲ್ಲ ತುಂಬಾ ಕ್ಲಬ್ಗಳು. ಫುಲ್ಲಿ ನೀನು ಅಂಡರ್ 14 ಇಂದ ಬಂದು ಅಲ್ಲಿಂದ ಬಿಲ್ಡ್ ಮಾಡ್ಕೊಂಡು ಅದೇ ಟೀಮ್ ನ ತಗೊಂಡು ಹೋಗ್ತೀನಿ ನಾನು. ಮೇನ್ ಇಂಟೆನ್ಷನ್ ಆಫ್ ಕಮಿಂಗ್ ಟುಗೆದರ್. ನಿನ್ನೆ ಖಾಲಿದ್ ಬಾಯ್ ಬ್ಲಾಕ್ ಮ್ಯಾಜಿಕ್ ವರ್ಕ್ ಆಯ್ತು ಬಾಯ್ಸ್. ಸೊ ಖಾಲಿದ್ ಬಾಯ್ ಲೈಕ್ ಎಟ್ ಲೀಸ್ಟ್ ಲೈನಪ್ ನೋಡಿದ ತಕ್ಷಣ ಶರತ್ ನಿನ್ನೆ ಆ ಲೈನಪ್ ನೋಡಿದಾಗ ಕಪಲ್ ಆಫ್ ಸರ್ಪ್ರೈಸಸ್, ಕಪಲ್ ಆಫ್ ಶಾಕ್ಸ್ ಅಂತ ಹೇಳ್ತೀನಿ ನಾನು. ಸ್ವಲ್ಪ ಸರ್ಪ್ರೈಸಸ್ ಇದ್ದು ಹೊಸಬ್ರು ಬಂದಿರೋದು, ಬಟ್ ಶಾಕಿಂಗ್ ಏನಿದ್ವು ಅಂದ್ರೆ ಮತ್ತೆ ಅದು ಹೊಸ ಕೋಚ್ ಜೊತೆ ಏನ್ ನಡೀತಿದೆ ಅನ್ನಂಗೆ. ಸೊ ಆ ಲೈನಪ್ ನೋಡಿದಾಗ ತಜಿಕಿಸ್ತಾನ್ ಜೊತೆ ನಾವು ಗೆದ್ದಿರ್ಲಿಲ್ಲ ಫಾರ್ ಸೋ ಮೆನಿ ಇಯರ್ಸ್ ಅಂಡ್ 17 years ಇಂದ ಗೆದ್ದಿರ್ಲಿಲ್ಲ ನಾವು ತಜಿಕಿಸ್ತಾನ್ ಜೊತೆ. ಸೊ ಅದು ಆಬ್ವಿಯಸ್ಲಿ ಕಾಫಾ ನೇಷನ್ ಟೀಮ್ಸ್ ಎಲ್ಲವೂ ಡಿಫಿಕಲ್ಟೇ ಇಂಡಿಯಾಕ್ಕೆ ಆಡಕ್ಕೆ. ಅದು ಅವೇ ಗೇಮ್ ಅಂದಾಗ ನಾವು ಲಾಸ್ಟ್ ಅವೇ ಗೇಮ್ ಗೆದ್ದದ್ದು 600 ದಿನಗಳ ಹಿಂದೆ. ಸೊ ದಟ್ ಟೆಲ್ಸ್ ಅಸ್ ಎವ್ರಿಥಿಂಗ್. ಸೊ ಆ ಸ್ಟಾರ್ಟಿಂಗ್ ಲೈನಪ್ ನೋಡಿದಾಗ ಏನ್ ಅನ್ನಿಸ್ತು ಅಂತ? ಫಸ್ಟ್ ಆಫ್ ಆಲ್ ಆ ಕಾಫಾ ನೇಷನ್ ಕಪ್ ಏನಿದೆ ಅದು ಅಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅಂತ ಹ್ಯಾಡ್ ನೋ ಐಡಿಯಾ.
ವೆನ್ Okay, ಆ ಓಪನಿಂಗ್ ಸೆರೆಮನಿ, ಆ ಬಿಲ್ಡಪ್ ಎಲ್ಲ ನೋಡಿದಾಗ ಮಲೇಷ್ಯಾ ಡ್ರಾಪಿಂಗ್ ಔಟ್ ನಮಗೆ ಚಾನ್ಸ್ ಸಿಕ್ಕಿದ್ದು ವಾಸ್ ಐ ಪರ್ಸನಲಿ ಫೆಲ್ಟ್ ಲೈಕ್ ಇಷ್ಟು ದೊಡ್ಡ ಟೂರ್ನಮೆಂಟ್ ಅಲ್ಲಿ ಆಡ್ತಾ ಇದೀವ ಅನ್ನೋದು ಐ ಫೆಲ್ಟ್ ರಿಯಲಿ ರಿಯಲಿ ಗುಡ್ ಲುಕಿಂಗ್ ಅಟ್ ದ ಆರ್ಗನೈಸೇಷನ್ ಆಗ್ಲಿ. ವಿ ಯೂಶಲಿ ಯೂಸ್ ಟು ಪ್ಲೇ ಟ್ರೈ ಸೀರೀಸ್ ಇಲ್ಲ ಟ್ರೈ ನೇಷನ್ ಕಪ್ಸ್ ಆರ್ ಇಲ್ಲೇ ಫ್ರೆಂಡ್ಲಿ ಆ ತರ ಮೋಸ್ಟ್ಲಿ ಮ್ಯಾಚಸ್ ಓವರ್ ದ You call them ಪಾಸ್ಟ್ soft ಇಯರ್ಸ್ cup. ಹ್ಯಾವ್ ಬೀನ್ ಲೈಕ್ ಸಾಫ್ ಅದರ್ವೈಸ್ ಸಾಫ್. ಅದರ್ವೈಸ್ ಸಾಫ್. ಸೊ ಕಫಾ ಅನ್ನೋ ಒಂದು ಕಾಂಪಿಟೇಷನ್ ನೋಡಿದಾಗ ಐ ವಾಸ್ ರಿಯಲಿ ರಿಯಲಿ ಹ್ಯಾಪಿ. ಅಂಡ್ ಎಲ್ಲೋ ಒಂದ್ ಕಡೆ ನನ್ನ ತಲೆಯಲ್ಲಿ ಏನು ನೋಡ್ತಾ ಇತ್ತು ಅಂದ್ರೆ, the first match, Tajikistan is hosting it. It's a home ground for them. And all I was thinking is, oh my God, they have formed a very good team. Nan maklu sariyagi idkondu hoditare. They'll make us look embarrassed. Ella talel odta. I swear, a lineup kuda, when I saw it, right, it's been after a very long time, tumba varsha admele we saw defensive, a very good defensive lineup. Proper defensive lineup. Proper defensive. There is no, ನೀನ್ ಅಲ್ಲಿ ಇಲ್ಲಿ ಎಲ್ಲಿ ಹುಡ್ಕುದ್ರು ಯು ಡೋಂಟ್ ಸಿ somebody who is very creative or who might risk ಒಂದು ಡ್ರಿಬಲ್ ಮಾಡೋದಾಗ್ಲಿ ಇಲ್ಲ ರಿಸ್ಕಿ ಫುಟ್ಬಾಲ್ ಆಗ್ಲಿ ಆ ತರ ಆಡೋ ಪ್ಲೇಯರ್ಸ್ ಯಾರು ಇಲ್ಲ. ಬ್ಯಾಕ್ ಲೈನ್ ಅಲ್ಲಿ ನೋಡಿದ್ರೆ ಹೂ ಇಸ್ ಆಕ್ಚುಲಿ ಗುಡ್, ಏರಿಯಲ್ ಬಾಲ್ಸ್, ಅದು ಡಿಫೆನ್ಸಿವ್ ಫಿಸಿಕಾಲಿಟಿ ಈಸ್ ಗುಡ್. ಬೇಕೆ, ಜಿಂಗನ್, ಅನ್ವರ್ ಪ್ರಾಪರ್ ಡಿಫೆನ್ಸಿವ್ ಪ್ಲೇಯರ್. ಅಂಡ್ ವಿ ಪ್ಲೇಡ್ ಸುರೇಶ ಮತ್ತೆ ಜೀಕ್ಸನ್ ವಿಚ್ ಆರ್ ಅಗೇನ್ ಪ್ರಾಪರ್ ಡಿಫೆನ್ಸಿವ್ ಬಿಲ್ಡಪ್. ಮುಂದೆ ವಿ ಹ್ಯಾವ್ Irfan also is mostly somebody who would just who would run for the ball. He is not what do you say, a person who takes the ball, creates it or something like that. Runs for the ball, aerially good. So ಇದೊಂದು ಬಿಲ್ಡಪ್ ನೋಡಿದಾಗ when we are playing away ನನ್ಗೊಂದ್ ಸ್ವಲ್ಪ ಭಯ ಇತ್ತು. ಆ ಭಯ ಅನ್ನೋದ್ಕಿನ್ನ ಎಲ್ಲಿ ಇವ್ರು ಇಟ್ಕೊಂಡು they'll make us look very cheap ಅನ್ನೋ ಒಂದು ತಲೆಯಲ್ಲಿ ಓಡ್ತಾ ಇತ್ತು. Just when we got that first goal, it all felt like wow, this is good. And it's a proper Khalid Bhai goal. It's everything was written ಅನ್ನೋ ತರ ಅನ್ನಿಸ್ತು. It's overall game ಹೆಂಗಿತ್ತು ಅದು ಇದೆಲ್ಲ ಸೈಡಿಗೆ ಇಟ್ರೆ the first goal felt really 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 good. Nice, and Khalid Bhai, one very good thing is Khalid Bhai is not ಅದು ಇದು ಟ್ರೈ ಮಾಡ್ತಿಲ್ಲ. He is doing ಅವ್ರಿಗೆ ಏನ್ ಗೊತ್ತು ಅದನ್ನ ಮಾಡ್ತಾ ಇದಾರೆ, which is really really good. ಏನ್ ಮಾಡ್ತಾ ಇದಾರೋ ಅದರಲ್ಲಿ ಇನ್ನೂ ಚೆನ್ನಾಗಾದ್ರೆ ಇಟ್ ವಿಲ್ ವರ್ಕ್ ವೆರಿ ವೆಲ್ ಫಾರ್ ಅಸ್. ದಿಸ್ ಇಸ್ ವಾಟ್ ನನಗೆ ನಿನ್ನೆ ಗೇಮ್ ನೋಡಿ ಅನ್ಸಿದ್ದು ಇಷ್ಟೇ. ಆಸಮ್. ಎಸ್, ಲೈಕ್ ಅಟ್ ಲೀಸ್ಟ್ ಸೆಟ್ ಪೀಸಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು BFC ಫ್ಯಾನ್ಸ್ ಗಿಂತ ಜಾಸ್ತಿ ಯಾರಿಗೂ ಗೊತ್ತಿರಲ್ಲ. ವಿ ವೋನ್ ದ ಕಪ್ ವಿತ್ ಸೆಟ್ ಪೀಸಸ್. ಓಕೆ, ಸೊ ಅಂಡ್ ವಿ ಹ್ಯಾಡ್ 11 goal, only conceded 11 goal ಆ ಸೀಸನ್ BFC. ಸೊ ಸೆಟ್ ಪೀಸ್ ಅಥವಾ ಡಿಫೆನ್ಸಿವ್ ಡಿಫೆನ್ಸಿವ್ ಗೇಮ್ ಅಂತ ಬಂದಾಗ ವಿ ಹ್ಯಾವ್ ಸೀನ್ ಇಟ್ ಆಲ್. ಖಾಲಿದ್ ಬಾಯಿ ಗೇಮ್ ಅಂತ ಬಂದ್ರೆ ಎಲ್ಲರಿಗೂ ಗೊತ್ತಿತ್ತು ಇಟ್ ವಿಲ್ ಬಿ ಡಿಫೆನ್ಸಿವ್, ಇಟ್ ವಿಲ್ ಬಿ 4-4-2, ಪ್ರಾಪರ್ 4-4-2. ಒನ್ ಗೈ ವಿಲ್ ಬಿ ರನ್ನಿಂಗ್ ಆಲ್ ಡೇ ಇನ್ ಟು ಗೋಲ್ ಕೀಪರ್, ಇನ್ನೊಬ್ನು ಕ್ರಿಯೇಟಿವ್ ಮಾಡಕ್ ಟ್ರೈ ಮಾಡ್ತಾನೆ. ಸೊ ಅದೇ ಆಯ್ತು ನಿನ್ನೆ ಮೋಸ್ಟ್ ಪ್ರಾಬಬ್ಲಿ. ಸೊ ಖಾಲಿದ್ ಬಾಯಿ ಸ್ಟಾರ್ಟಿಂಗ್ ಲೈನಪ್ ಇಂದ ಹಿಡ್ಕೊಂಡು ಆ ಥ್ರೋಯಿನ್ಸ್ಗೆ ಈ ರೈಟ್ ಇಂದ ಬೇಕೆ, ಲೆಫ್ಟ್ ಇಂದ ಮೊಹಮ್ಮದ್ ಉಯಿಸ್, ಸೊ ಇವ್ರನ್ನೆಲ್ಲ ನೋಡಿದಾಗ ಲೈಕ್ ನಿಂಗೆ ಅನ್ನಿಸ್ತಾ ಇನ್ ದ ಸೆನ್ಸ್ ಖಾಲಿದ್ ಕಂಪ್ಲೀಟ್ ಸ್ಕ್ವಾಡ್ ಸಿಕ್ಕರೆ ಈ ಕ್ಯಾನ್ ವರ್ಕ್ ಬೆಟರ್ ಅಂತ? 100%. ಯಾಕೆಂದ್ರೆ ಒನ್ ಥಿಂಗ್ ಹೇಳ್ತೀನಿ, ಐ ಥಿಂಕ್ ನಾವು ಪ್ರಾಪರ್ RB ಬೇಕಾಗಿತ್ತು. ಸಿ ಬೇಕೆ ಆಸ್ ಅ ಸೆಂಟರ್ ಬ್ಯಾಕ್ ಐ ವುಡ್ ಟೇಕ್ ಹಿಮ್ ಆಸ್ ಎನಿ ಡೇ, ಬಟ್ ಆಸ್ ಎ RB ಹೋಗ್ತಾ ಕಷ್ಟ ಆಗುತ್ತೆ ಬಿಕಾಸ್ ಈ ಇಸ್ ಏಜ್ಡ್ ಆಲ್ಮೋಸ್ಟ್ 34-35. ಬೇಕೆ ಈಸ್ ನಾಟ್ ಹ್ಯಾವಿಂಗ್ ದ ಪೇಸ್, ಸೊ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಬಟ್ ಡಿಫೆನ್ಸಿವ್ ವೈಸ್ ಬೇಕೆ ಇಸ್ ಗುಡ್. ನನ್ಗೆ ಅನ್ಸಿದ್ದು ಎರಡೇ, ಒಂದು ಬೇಕೆ ತಗೊಂಡಿರೋದು ಒಂದು ಹೆಡ್ಡರ್, ಇನ್ನೊಂದು ಬಾಲ್ ಕ್ಲಿಯರೆನ್ಸ್ಗೆ ಬೇಕೆ ಇಂಟರ್ಸೆಪ್ಷನ್ಸ್. ಸೊ ಅದೆಲ್ಲ ಚೆನ್ನಾಗಾಯ್ತು. ಒಂದು ನಾನು ಈ ಸ್ಕ್ವಾಡ್ ಅಲ್ಲಿ ಒಂದು 3-4 ಪ್ಲೇಯರ್ಸ್ ಆಡ್ ಮಾಡಕ್ ಇಷ್ಟಪಡ್ತೀನಿ. ಅದು ಬಿಟ್ರೆ ಐ ಡೋಂಟ್ think anyone deserves. ಒಂದು ನಿಖಿಲ್ ಪೂಜಾರಿ, ಇನ್ನೊಂದು ಐ ವಿಲ್ ಟೇಕ್ ಆಶಿಶ್ ರಾಯ್
ಫ್ರಮ್ ಬಗಾನ್. ಪೂಜಾರಿ ಹಾಕಿಲ್ಲ, ಹೌದು. ಫಸ್ಟ್ ಆಫ್ ಆಲ್ ಪೂಜಾರಿ ಹಾಕಿಲ್ಲ ಸ್ಕ್ವಾಡ್ ಅಲ್ಲಿ. ಪೂಜಾರಿ ರಿಕವರಿ ಆಗ್ತಿದೆ. ಪೂಜಾರಿ ಇನ್ನ ರಿಕವರಿ ಇದಾನೆ. ಹೌದು. ಸೊ ಪೂಜಾರಿ ಇನ್ನ ಐ ಡೋಂಟ್ ಥಿಂಕ್ ಐ ವಿಲ್ ಮೇಕ್ ಅ ಕಮ್ ಬ್ಯಾಕ್ ಸೂನ್. ಸೊ ಅದೊಂದು ಅದ್ಬಿಟ್ರೆ ಆಶಿಶ್ ರಾಯ್ 2 RB ಪೊಸಿಷನ್ಗೆ. ಒಂದು ಐ ನೀಡ್ ಅ ಬ್ರ್ಯಾಂಡನ್ ಅಂತ ಅನ್ಸ್ತಿದೆ, ಬಿಕಾಸ್ ನಾನು ಕಾನ್ಸ್ಟಂಟೈನ್ ಎರಾಯಿಂದ ಬ್ರ್ಯಾಂಡನ್ ನೋಡಿದೀನಿ. ಈಸ್ ಅ ಪರ್ಫೆಕ್ಟ್ ಫಾರ್ ದ ಸೆಟಪ್ ವಾಟ್ ಖಲೀದ್ ಅಂಡ್ ಕಾನ್ಸ್ಟಂಟೈನ್ ಡಿಡ್. ಈಸ್ ಅ ಪರ್ಫೆಕ್ಟ್ ಸೆಟಪ್ ಈ ಪೊಸಿಷನ್, ಈ ಪ್ಲೇನ್ ಅಲ್ಲಿ ಹೇಳ್ತಿರೋದು. ಕಾನ್ಸ್ಟಂಟೈನ್ ಒಂದ್ ಗೇಮ್ ಕೊಟ್ಟಿಲ್ಲ ಬ್ರ್ಯಾಂಡನ್ಗೆ. ಕೊಟ್ಟಿಲ್ಲ ಪೀಕ್ ಅಲ್ಲಿ ಇರ್ಬೇಕಾದ್ರೆ ಐ ಥಿಂಕ್ ನನಗೆ ಅಗೇನ್ ಈ ಸೆಟಪ್ಗೂ ಕೂಡ ಬ್ರ್ಯಾಂಡನ್ ಬೇಕಿದ್ರೆ ಐ ಥಿಂಕ್ ಆಲ್ರೆಡಿ ಕರೆದಿರ್ತಿದ್ದ ಖಾಲಿದ್ ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ಬ್ರ್ಯಾಂಡನ್ ಏನು ಕರೀತಿಲ್ಲ ಅಂದ್ರೆ ಬ್ರ್ಯಾಂಡನ್ ಐ ಡೋಂಟ್ ನೋ ಅವನಿಗೇನಾಯ್ತು. ಮುಂಬೈ ಸಿಟಿಗೆ ಸೈನ್ ಮಾಡಿದ ತಕ್ಷಣ ಕಂಪ್ಲೀಟ್ ಫೇಡ್ ಅವೇ. ಬ್ರ್ಯಾಂಡನ್ ಇಸ್ ನೋ ವೇರ್. ಸೊ ಅದೊಂದು ಎಫೆಕ್ಟ್ ಇದೆ ಬ್ರ್ಯಾಂಡನ್. ಬಟ್ ಅಗೇನ್ ಬ್ರ್ಯಾಂಡನ್ ಯಾಕೆ ಕರಿತೀನಿ ಅಂದ್ರೆ ಬ್ರ್ಯಾಂಡನ್ ಇಸ್ ಅ guy who creates chances for you from set piece. ಅವನು ಸೆಟ್ ಪೀಸಸ್ ನಿಮಗೆ ಜ್ಞಾಪಕ ಇದೆ ಅಂದ್ರೆ ಒಂದು ಸೊ ಇಟ್ಸ್ ಟೂ ಗುಡ್ ವಿತ್ ಸೆಟ್ ಪೀಸಸ್. ಅದೊಂದು ಅಗ್ರಿ ಅದು ಕಂಪ್ಲೀಟ್ಲಿ ಅಗ್ರಿ. ಮೋಸ್ಟ್ಲಿ ಬ್ರ್ಯಾಂಡನ್ ಅಥವಾ ತಾಪಾ ಬಂದ್ರೆ ದಟ್ ಸೊಲ್ಯೂಷನ್ ವಿಲ್ ಬಿ ಫೌಂಡ್ ಅನ್ನೋ ತರ. ಅದು ಬಿಟ್ರೆ ಮತ್ತೆ ಮೋಹನ್ ಬಗಾನ್ ಪ್ಲೇಯರ್ಸ್ ಯಾರು ಬೇಡವಾ? ವಿಂಗರ್ಸ್, ಸ್ಟ್ರೈಕರ್ಸ್? ಐ ಡೋಂಟ್ ನೀಡ್ ಬಗಾನ್ ಇಂದ ನೀವು ಸ್ಟ್ರೈಕರ್ಸ್ ನೋಡ್ತೀರಾ ಅಂದ್ರೆ ಐ ವಿಲ್ ಟೇಕ್ ಸುಹೇಲ್ ಬಟ್ ಇಲ್ಲ ಐ ವಿಲ್ ರಾದರ್ ಗೋ ಫಾರ್ ಮಿಡ್ಫೀಲ್ಡ್ ಮ್ಯಾಕ್ಗೆ. ಬಿಕಾಸ್ ಒಂದು ಮೆಕಾಟೋನ್ ಲೂಯಿಸ್ ಅವನು ಗೇಮ್ ಟೈಮ್ ಅಂಡರ್-23 2 ಅಸಿಸ್ಟ್ ಇದೆ ಅವನು, ವಿಚ್ ಇಸ್ ಟೂ ಗುಡ್. ಕಂಪ್ಲೀಟ್ ಅಟ್ಯಾಕ್ ಬರ್ತಾನೆ, ಡಿಫೆನ್ಸ್ ಆಡ್ತಾನೆ. ಸೊ ಇಫ್ ನಾಟ್ ಬ್ರ್ಯಾಂಡನ್ ಯು ಗೋ ಫಾರ್ ಪ್ರಾಪರ್ ಗ್ರೂಮ್ ಆಗುತ್ತೆ. ಸೊ ನಾವು ಅಂಡರ್-23 ಪ್ಲೇಯರ್ಸ್ ಬಂದ್ಬಿಟ್ಟು ಖಲೀದ್ ಬಾಯ್ ಎರಾದಲ್ಲಿ ದೇ ವಿಲ್ ಪ್ಲೇ ಫಾರ್ ನ್ಯಾಷನಲ್ ಟೀಮ್ ಅಂದ್ರೆ ಐ ಡೌಟ್ ಇಟ್. Khalid Bhai is not a person who would risk overtime. He will take a lot of time to bring somebody into his setup. Yesterday, Beke yaak aadiದ್ದು, it's because it's Khalid Bhai football. He plays defensive. All he wanted is clearance. That's all they did. Beke did nothing else. He did interception, clearance, proper high. Whenever they were trying to do a aerial ball, he headed away. That's all Khalid Bhai wanted, I guess. ಐ ಥಿಂಕ್ ಬೇಕೆಯಿಂದ ಒಂದು ಕ್ರಾಸ್ ಬಂದಿಲ್ಲ ಅಲ್ಲ ನಿನ್ನೆ? ಇಲ್ಲ ಬಂದಿಲ್ಲ. ಇಟ್ಸ್ ಆಲ್ Uwais. Actually, I was surprised. Uwais, the balls were actually good. Few balls of Uwais were actually good in the box. Yeah, I think he'll play another game. Yeah. ಯಾಕಂದ್ರೆ ರೋಷನ್ ಅದೇ ಸೆಟ್ ಪೀಸ್ ಬಂದಿದ್ದಲ್ಲ ನಮ್ದು 2 ಗೋಲ್ ಬಂದಿದ್ದು ಸೆಟ್ ಪೀಸ್ ಇಂದ. ಒಂದು ಲಾಂಗ್ ಥ್ರೋಸ್ ಇಂದಾನೆ ಅವನು ಇರೋದು ಟೀಮ್ ಅಲ್ಲಿ. ನಿಜ. No, he's good. I mean, his work rate also throughout the game he was running one end to the other end. He never ಅಲ್ಲಿ ಇಲ್ಲಿ ಸುಸ್ತಾಗೋದಾಗ್ಲಿ ಅಥವಾ ಸ್ಟಾಪ್ ಆಗ್ಲಿ ಇಲ್ಲ. ಮಿಸ್ಟೇಕ್ಸ್ ಆಲ್ಸೋ ವೆರಿ few mistakes that I saw of Uwais. He played very safe. Clearances were good. Interceptions were good. I think he's playing good. ಅಲ್ಲ, ನನಗೊಂದೇ ಒಂದು ಅನ್ಸಿದ್ದೇನಂದ್ರೆ Uwais ಗೇಮ್ ಅಲ್ಲಿ ಒನ್ಲಿ ಥಿಂಗ್ ಕಂಪ್ಲೇಂಟ್ ಅಂತ ಹೇಳೋದೇನಂದ್ರೆ ನನಗೆ ಆಲ್ಮೋಸ್ಟ್ ಫೆಲ್ಟ್ ಲೈಕ್ ಅವನು ಪೆಲ್ಟ್ ಕೊಟ್ಬಿಟ್ಟ ಗುರು ಅನಿಸ್ತಿತ್ತು ಎಷ್ಟೊಂದು ಸಿಚುವೇಶನ್ ಅಲ್ಲಿ. ಸೊ ಇನ್ಸೈಡ್ ದಿ ಬಾಕ್ಸ್ ಅಲ್ಲಿ ಈ ಗೋ ಫಾರ್ ಟ್ಯಾಕಲ್ ಹೋಗ್ತಾನಲ್ಲ, ಮೇ ಬಿ ಈ ಟೀಮ್ ಅಲ್ಲಿ ಪ್ಲೇಯರ್ಸ್ ಅಷ್ಟು ಫಾಸ್ಟ್ ಇಲ್ಲ ಅನ್ಕೋತೀನಿ. ಬಟ್ ಇಫ್ ದೇರ್ ಇಸ್ ಎ ಕ್ವಿಕ್ ವಿಂಗರ್ ಲೈಕ್ ಉದಾಂತಾರ್, ಚಾಂಗ್ಟೆ ತರ ಯಾರಾದ್ರೂ ಇದ್ರೆ ಡೆಫಿನೆಟ್ಲಿ ದೇ ವಿಲ್ ಗೆಟ್ ಪೆನಾಲ್ಟಿ. ಅಲ್ಲಿ ಈ ವಿಲ್ ಗೆಟ್ ಕಾಟ್ ಅನ್ನೋ ತರ. ಸೊ ಐ ಥಿಂಕ್ ಅದು ಒಂದು ಆ ಪರ್ಟಿಕ್ಯುಲರ್ ಒಂದು ಆಸ್ಪೆಕ್ಟ್ ನನಗೆ ಮೇ ಬಿ ಹೋಪ್ಫುಲಿ ಈ ವಿಲ್ ಅಂದ್ರೆ ಖಾಲಿದ್ ಬಾಯಿಗೆ ಅದು ಗೊತ್ತಿರುತ್ತೆ. ಸೊ ಅವ್ರು ಸರಿ ಮಾಡ್ತಾರೆ ಅನ್ಕೋತೀನಿ. ಅದು ಬಿಟ್ರೆ ಈ ವಾಸ್ ಸಾಲಿಡ್. ಖಾಲಿದ್ ಬಾಯಿಗೆ ಏನ್ ಬೇಕಿತ್ತು ಈ ಗೇವ್ ದಟ್. ನಾನು ಅದನ್ನೇ ಹೇಳೋದು. ನಾನು ಹೇಳೋದು ಅದೇ, ನ್ಯಾಷನಲ್ ಟೀಮ್ ಈಸ್ ನಾಟ್ ಎ ಪ್ಲೇಸ್ ಫಾರ್ ಪ್ಲೇಯರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್. ನೋ, ಇಟ್ ಈಸ್ ನಾಟ್. ಅವ್ರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ಬೇಕಂದ್ರೆ ಅವರು ಕ್ಲಬ್ ಲೆವೆಲ್ ಅಲ್ಲಿ ಮಾಡ್ಕೋಬೇಕು ಅದನ್ನ. ಡೇ ಇನ್ ಡೇ ಔಟ್ ಆಡ್ತಿರ್ತಾರಲ್ಲ, ವೀಕ್ ಇನ್ ವೀಕ್ ಔಟ್ ಮ್ಯಾಚ್ ಇರ್ತಾವಲ್ಲ ಅಲ್ಲಿ.
ಸೊ ನ್ಯಾಷನಲ್ ಟೀಮ್ಗೆ ಅವ್ರು ಬಂದ್ರಾ, ಡೆಲಿವರ್ ಮಾಡಿದ್ರಾ, ಮುಗೀತು. ವಿ ಹ್ಯಾವ್ ಟು ರಿಮೆಂಬರ್ ಒನ್ ಮೋರ್ ಥಿಂಗ್. ನಿನ್ನೆ ವಿನ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ, ಈ ಓಲ್ ಟೋಟಲ್ ಎಷ್ಟು ಜನ ಪ್ಲೇಯರ್ಸ್ ಇದಾರಲ್ಲ, ನಮಗೆ ಫಸ್ಟ್ ಆಫ್ ಆಲ್ ಎಲ್ಲ ಓಲ್ ಸ್ಕ್ವಾಡ್ ಇಲ್ಲ. ಮೋಹನ್ ಬಗಾನ್ ಎಷ್ಟೊಂದು ಪ್ಲೇಯರ್ಸ್ ಇಲ್ಲ, ಅಂಡ್ ಆಲ್ಸೋ ಕಪಲ್ ಆಫ್ ದೆಮ್ ಆರ್ ಮಿಸ್ಸಿಂಗ್ ಫಾರ್ ವಾಟ್ ಎವರ್ ರೀಸನ್ಸ್. ಮತ್ತು ಖಾಲಿದ್ ಭಾಯ್ ಆಲ್ಸೋ ಸೆಡ್ ಕ್ಲಿಯರ್ಲಿ ಐ ವಾಂಟೆಡ್ ಟು ಟ್ರೈ ದ ನ್ಯೂ ಗೈಸ್, ಯಾಕಂದ್ರೆ ನನಗೆ ಇಂಪಾರ್ಟೆಂಟ್ ಗೇಮ್ಸ್ ಬರ್ತಿದಾವೆ, ಈ ಟೂರ್ನಮೆಂಟ್ ಇಂಪಾರ್ಟೆಂಟೇ ಅಲ್ಲ, ಈ ಟೂರ್ನಮೆಂಟ್ ನಮಗೇನು ಎಫೆಕ್ಟ್ ಆಗೋದಿಲ್ಲ. ಐ ಥಿಂಕ್ ಇಟ್ ಈಸ್ ಪ್ಲೇಡ್ ಔಟ್ ಆಫ್ ಪಿಫಾ ವಿಂಡೋ ಆಸ್ ವೆಲ್. ಸೊ ಇದು ಪಿಫಾ ಪಾಯಿಂಟ್ಸ್ಗೂ ಬರಲ್ಲ ಅನ್ಕೋತೀನಿ ನಾನು. ಸೊ ಆ ತರ ಸಿಚುವೇಶನ್. ಬಟ್ ಒಂದ್ ಥಿಂಗ್ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಈ ಟೀಮ್ ಅಲ್ಲಿ ಇನ್ಕ್ರೀಸ್ ಆಗ್ತಿರೋದು. ಬರೀ 13 ದಿನ ಮಾತ್ರ ಇವರು ಟುಗೆದರ್ ಇದ್ದಿದ್ದು, ಎಲ್ಲರೂ ಅವ್ರು ಒಂದೇ ಕಡೆ ಗುಂಪಾಗಿದ್ದು 13 ದಿನ. ಅದರಲ್ಲಿ 13 ದಿನದಲ್ಲಿ ಎಷ್ಟೊಂದ್ ಜನಕ್ಕೆ ಬೇಗ ವೀಸಾ ಸಿಗ್ಲಿಲ್ಲ. ಅಗೇನ್ AFF ಆಪರೇಷನ್ಸ್ ಟೀಮ್ ಏನೈತಲ್ಲ, ಅಬ್ಸಲ್ಯೂಟ್ ಏನದು ಲದ್ದಿ, ಅದು ಆನೆ ಲದ್ದಿ, ಅದು ನಿಜ ಹೇಳ್ತೀನಿ. ಅಷ್ಟು ಅನ್ಬಿಲೀವಬಲಿ ವೇಸ್ಟ್ ಫೆಲೋಸ್ ಅಲ್ಲಿ ಎಲ್ಲ ಇರೋರು. ಎಷ್ಟೊಂದ್ ಜನ ಲಾಸ್ಟ್ ಐ ಥಿಂಕ್ ಒಂದು ಟ್ರೈನಿಂಗ್ ಸೆಷನ್ ಮಾಡಕ್ಕಾಗಿಲ್ಲ ಓಲ್ಡ್ ಟೀಮ್ಗೆ, ಗೊತ್ತಾ? ಹೌದು. ಈ ತಜಕ್ ಮೇಲೆ ಆಡೋಕ್ಕಿಂತ ಮುಂಚೆ ಅವ್ರಿಗೆ ಒಂದು ಟ್ರೈನಿಂಗ್ ಸೆಷನ್ ಮಾಡಕ್ಕಾಗಿಲ್ಲ, ಯಾಕಂದ್ರೆ ಅಷ್ಟು ಬೇಗ ರೀಚ್ ಆಗಕ್ಕಾಗ್ಲಿಲ್ಲ ಇವ್ರಿಗೆ. ಇವ್ರ ಕರ್ಮಕ್ಕೆ ಇವ್ರ ಬುಕ್ಕಿಂಗ್ ಎಲ್ಲ ಯಾವಾಗ ಮಾಡ್ಬೇಕು, ಇವ್ರಿಗೆ ಯಾವಾಗ ಗೊತ್ತಾಗಿದೆ, ಏನ್ ಮಾಡ್ತಾರ ಅರ್ಥನೇ ಆಗೋದಿಲ್ಲ. ಅದು ಹೋಗ್ಲಿ. ಬಟ್ 13 ದಿನ ಅಷ್ಟೇ ಟುಗೆದರ್ ಇದ್ದಿದ್ದು ಟೀಮು. ಅದರಲ್ಲೂ ಕೂಡ ಖಾಲಿದ್ ಬಾಯಿ ಫಸ್ಟ್ ಮ್ಯಾಚು, ಮತ್ತೆ ಹೊಸ ಟೀಮ್, ಹೊಸ ಹುಡುಗರು ಎಲ್ಲರೂ ಇಟ್ಕೊ ವರ್ಕೌಟ್ ಮಾಡಿದ್ದಾರೆ. ಅಂದ್ರೆ ದೇರ್ ಆರ್ ಲಾಟ್ ಆಫ್ ಅದರ್ ಪ್ರಾಸ್ಪೆಕ್ಟ್ಸ್ ಆಸ್ ವೆಲ್. ಫಾರ್ ಎಕ್ಸಾಂಪಲ್ Under-23 ಅಲ್ಲೂ ಹುಡುಗರು ಇದ್ದಾರೆ ಹೂ ಮೇಕ್ಸ್ ಇಂಪ್ರೆಸಿವ್ ಕಮ್ ಬ್ಯಾಕ್ ಫ್ರಮ್ ಲಾಟ್ ಆಫ್ ಟೀಮ್. ಫಾರ್ ಎಕ್ಸಾಂಪಲ್ ಖಾಲಿದ್ ಅಂಡರ್ ಎಷ್ಟೊಂದ್ ಜನ ಹುಡುಗರಿಗೆ ಖಾಲಿದ್ ಚಾನ್ಸ್ ಕೊಟ್ಟಿದ್ದಾರೆ. ಐ ಥಿಂಕ್ ಅಲ್ಲ, ಅಟ್ ಲೀಸ್ಟ್ ನಾ ಹೇಳ್ತಾರ Under-23 ಅದು ಕರೆಕ್ಟ್. ಮತ್ತೆ ಇನ್ನೂ ಏನಪ್ಪಾ ಅಂದ್ರೆ, ವಿಂಗರ್ಸ್ ಎಲ್ಲ ಇದಾರಲ್ಲ ತುಂಬಾ ಫಾಸ್ಟ್ ಇದಾರೆ. ಫಾರ್ ಎಕ್ಸಾಂಪಲ್ ಜೆರಿ ಗಿರಿ ಯಾರು ಇದಾರಲ್ಲ, ಸನನ್ಗೆಲ್ಲ ಚಾನ್ಸ್ ಕೊಟ್ಟಿದ್ದೆ ಖಾಲಿದಲ್ಲ. ಸೊ ಐ ಡೋಂಟ್ ಸಿ ಹಿಮ್ ಟೇಕಿಂಗ್ ಚಾನ್ಸಸ್ ಇನ್ ಅಟ್ಯಾಕ್. ಮೇ ಬಿ ಈ ವಿಲ್ ನೆವರ್ ಚೇಂಜ್ ಇನ್ ಡಿಫೆನ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಈ ಶುಡ್ ನಾಟ್. ನನ್ನ ಪ್ರಕಾರ ಇದೇ ತರ ಇರ್ಬೇಕು ಸ್ಟ್ರಕ್ಚರ್. ಅಂದ್ರೆ ನಿನಗೆ 3 ಜನ ಸಾಲಿಡ್ ಡಿಫೆನ್ಸಿವ್ ಬ್ಲಾಕ್ಸ್, ಒಬ್ನು ಮುಂದೆ ಓಡಾಡೋನು. ಸೊ ಅದು ರೋಷನ್ ಆಗ್ಲಿ, OS ಆಗ್ಲಿ, ಓವರ್ ಇಟ್ ಈಸ್. ಮೇ ಬಿ ರೈ ಬಂದಿಂದೆ, ಆ ಕಡೆ ರೈ ಆದ್ರೆ ಈ ಕಡೆ ಸುಭಾಶಿಸ್ಗಂತೂ ಹೋಪ್ಫುಲಿ ಖಾಲಿದ್ ಸುಭಾಶಿಸ್ ಕರಿಬಾರ್ದು. ಕರೆದ್ರೆ ಮತ್ತೆ ನಥಿಂಗ್ ಸ್ಪೆಷಲ್ ಅಬೌಟ್ ಹಿಮ್. ಈ ಪಾಯಿಂಟ್ ಅಲ್ಲಿ ಅವ್ನ್ ಸ್ಪೆಷಲ್ ಆಗಿ ಏನೋ ಒಂದ್ ಮಾಡ್ತಾನೆ ಅನ್ನೋದು ಸುಳ್ಳು. ಸೊ ವಿ ಹ್ಯಾವ್ ಸಿಮಿಲರ್ ಪ್ಲೇಯರ್ಸ್ ಹೂ ಆರ್ ಬೆಟರ್ ದ್ಯಾನ್ ಹಿಮ್. ಸೊ ಯಾಕೆ ಬೇಕು? ಸೊ ನಾನು ಅದನ್ನೇ ಹೇಳಿದ್ದು, ಒಂದೇ ಬಗಾನಿಂದ 2 ಪ್ಲೇಯರ್, ಒಂದು ಆಶಿಶ್ ರೈ, ಬಿಕಾಸ್ ಯಾಕೆಂದ್ರೆ ನಮ್ಮ ಹತ್ರ ರೈಟ್ ಬ್ಯಾಕ್ ಆಪ್ಷನ್ ಇಲ್ಲ ತುಂಬಾ. ಯು ಕಾಂಟ್ ಪ್ಲೇ ರೋಷನ್ ಆಸ್ ಅ ರೈಟ್ ಬ್ಯಾಕ್ ಬಿಕಾಸ್ ರೋಷನ್ ನ್ಯಾಚುರಲ್ ಪೊಸಿಷನ್ ಇಸ್ ಅ ಲೆಫ್ಟ್ ಬ್ಯಾಕ್ ಔಟ್. ಸೊ ಅದೊಂದಕ್ಕೆ ಆಶಿಶ್ ರೈ ಅಂತ ಕರೀತಿರೋದು ಬಗಾನಿಂದ. ಇಲ್ಲ ಅಂದ್ರೆ ಐ ವಿಲ್ ಟೇಕ್ ಸುಹೇಲ್ ಭಟ್. ಸುಹೇಲ್ ಭಟ್ ತುಂಬಾ ಚೆನ್ನಾಗಿ ಆಡಿದಾನೆ Under-23 ನಲ್ಲಿ ಕೂಡ. ಪ್ರಾಪರ್ ಐ ಥಿಂಕ್ ನನಗೇನ್ ಅನಿಸ್ತು ಗೊತ್ತಾ, ಅವ್ನು Under-23 ಕ್ವಾಲಿಫೈಯರ್ಸ್ ಅಲ್ಲಿ ಏನಾದ್ರು ಚೆನ್ನಾಗಿ ಆಡಿದ್ರೆ, ಐ ಮೀನ್ ಅವ್ನಿಗೆ ಅಟ್ ಲೀಸ್ಟ್ ರಿಲೀಸ್ ಮಾಡಿದ್ರೆ, ಕ್ವಾಲಿಫೈಯರ್ಸ್ ಅಲ್ಲ ಅದು. ಓಕೆ, ಸೊ ಅದು ಫ್ರೆಂಡ್ಲಿಸ್ ಆಡಿದ್ರಲ್ಲ, ಫ್ರೆಂಡ್ಲಿಸ್ 2 ಫ್ರೆಂಡ್ಲಿಸ್ ಸರ್. ನಾನು ಅದೇ ಹೇಳಿದೆ ಸರ್, ಅವ್ನು ಆಡಿದ್ದು ಫ್ರೆಂಡ್ಲೀಸ್ ಅಲ್ಲಿ. ಅವ್ನು ಕ್ವಾಲಿಫೈಯರ್ಸ್ಗೆ ಏನಾದ್ರು ಅಲೋ ಮಾಡಿದ್ರೆ ಬಗಾನು, ಅವನಿಗೆ ಒಳ್ಳೆ ಆಪರ್ಚುನಿಟಿ ಇತ್ತು ಸೀನಿಯರ್ ಟೀಮ್ಗೆ. ಒಂದು ಒಳ್ಳೆ ಏನಂತಾರೆ ಅದಕ್ಕೆ, ಡೆಮೋ ಕೊಟ್ಟಂಗೆ ಆಗಿರೋದು. ನೋಡ ನನ್ನ ಕಡೆ ಇಷ್ಟೆಲ್ಲ ಇದೆ ಅಂತ. ಈಸ್ ಎ ಗುಡ್ ಏನದು ಪೋಚರ್, ಒಂಥರ ಒಳ್ಳೆ ಪೋಚರ್ ತರ ಕಾಣ್ತಾನೆ ಹುಡುಗ. ನೋಡೋಣ ಹೆಂಗೆ ಡೆವಲಪ್ ಆಗ್ತಾನೆ ಅಂತ. ಬಟ್ ಶರತ್, ನಿನ್ನೆ ಮ್ಯಾಚ್ ನೋಡ್ತಾ ಇದ್ರೆ ಒಂದಂತ್ರ ಕ್ಲಿಯರ್ಲಿ ಎವಿಡೆಂಟ್ ಇತ್ತು. ಏನಂದ್ರೆ, ಯಾವಾಗ ಸೆಟ್ ಪೀಸ್ ಸಿಗುತ್ತೆ, ನಮ್ಮ ಟಾರ್ಗೆಟ್ಸ್ ಯಾರಂದ್ರೆ 3 ಜನ, ಬೇಕೆ, ಅನ್ವರ್, ಸಂದೇಶ್ ಜಿಂಗನ್. ಅವರೇ ಅಲ್ಲಿ ಕಂಪ್ಲೀಟ್ ಅಟ್ಯಾಕಿಂಗ್ ಅವರೇ. ಐದರ್ ಇಟ್ ಈಸ್ ಕಾರ್ನರ್ ಕಿಕ್, ಐದರ್ ಇಟ್ ಈಸ್ ಫ್ರೀ ಕಿಕ್, ಐದರ್ ಇಟ್ ಈಸ್ ಥ್ರೋ ಇನ್. ಸೊ ಈ ಪರ್ಟಿಕ್ಯುಲರ್ಲಿ ನೀಟಾಗಿ ಕಾಣ್ತದೆ, ತುಂಬಾ ಎವಿಡೆಂಟ್ ಇತ್ತು. ಐ ಥಿಂಕ್ ಲಾಟ್ ಆಫ್ ಅಸ್ ಅಬ್ಸರ್ವ್ ದಟ್ ಅನ್ಸುತ್ತೆ ನನಗೆ. ನಿನ್ನೆ 2 ಗೋಲ್ ಬಂದಿದ್ದು ಕೂಡ ಸೆಂಟರ್ ಬಾಕ್ಸ್ ಗಳಿಂದಾನೆ. ಸಂದೇಶ್ ಜಿಂಗನ್ ಅವನು ಯಾವತ್ತು ಸ್ಕೋರ್ ಮಾಡ್ತಾನೆ ಅಲ್ವಾ. ಸೊ ವಾಟ್ ಎ ಕ್ರೇಜಿ ಗೇಮ್ ನಿನ್ನೆ. ಸೊ ಸಂದೇಶ್ ಜಿಂಗನ್ ಅಂಡ್ ಅನ್ವರ್ ಅಲ್ಲಿನೂ ಕೂಡ, ಅನ್ವರ್ ಅಲ್ಲಿ ಆಲ್ಸೋ ಹ್ಯಾಡ್ ಅ ವೆರಿ ಗುಡ್ ಗೇಮ್. ಆ ಪರ್ಟಿಕ್ಯುಲರ್ ನಿನ್ನೆ ಆ ಸೆಟಪ್ ನೋಡ್ತಾ ಇದ್ರೆ ನಿನಗೆ ಅಟ್ ಲೀಸ್ಟ್ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಬಿ ಇನ್ ಅಟ್ಯಾಕಿಂಗ್ ಸಿಚುವೇಶನ್ ಅನ್ಸುತ್ತೆ ನಿಂಗೆ ಫ್ಯೂಚರ್ ಅಲ್ಲೂ ಕೂಡ? ಎವ್ರಿಥಿಂಗ್ ವಾಸ್ ಗುಡ್. ನಾವು ಸ್ಟಾರ್ಟಿಂಗ್ ಅಲ್ಲಿ ಸ್ಕೋರ್ ಮಾಡಿದ್ ವಾಸ್ ಅನ್ ಅಡ್ವಾಂಟೇಜ್. ನಾನು ಸ್ಕೋರ್ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ. ಇಟ್ ವಾಸ್ ವೆನ್ ಯು ಸಿ ಅ ಡಿಫೆನ್ಸಿವ್ ಲೈನ್ ಅಪ್ ಅಲ್ಲ, ವೆನ್ ಯು ಸ್ಕೋರ್ ಇಟ್ಸ್ ಅ ಬಿಗ್ ಅಡ್ವಾಂಟೇಜ್. ವೆನ್ ಯು ಸ್ಕೋರ್ ಅಗೇನ್ ಇಟ್ಸ್ ಅ ವೆರಿ ಬಿಗ್ ಅಡ್ವಾಂಟೇಜ್.
ನನಗೆ ಒಂದು ಪ್ರಾಬ್ಲಮ್, ಸಿ, ವೆನ್ ಯು ಆರ್ ವಾಚಿಂಗ್ ಫ್ರಮ್ ಔಟ್ಸೈಡ್, when you are absorbing so much attack, and in the style of football, ಇವರು ಖಲೀದ್ ಭಾಯ್ ಆಡೋ ಸ್ಟೈಲ್ ಆಫ್ ಫುಟ್ಬಾಲ್ ಅಲ್ಲಿ, ವೆನ್ ಯು ಗೆಟ್ ಅ ಚಾನ್ಸ್, ಒಂದು ಸ್ಮಾಲ್ ಚಾನ್ಸ್ ನಿನಗೆ ಅಟ್ಯಾಕ್ ಮಾಡಕ್ ಸಿಕ್ಕಾಗ, ಯು ನೀಡ್ ಟು ಪ್ರೂವ್ ಅ ಪಾಯಿಂಟ್ ದೇರ್. ನನಗೆ ಅದೊಂದು ಆಕ್ಚುಲಿ ಮಿಸ್ಸಿಂಗ್ ಅನಿಸ್ತು. ಸಿ, ದಟ್ಸ್ ವೆನ್ ದ ಆಪೋಸಿಟ್ ಟೀಮ್ ಅಲ್ಲಿ, ಅವ್ರಿಗೆ ಆಪೋಸಿಟ್ ಟೀಮ್ ಪ್ಲೇಯರ್ಸ್, ಡಿಫೆನ್ಸಿವ್ ಪ್ಲೇಯರ್ಸ್, ಅವ್ರು ತುಂಬಾ ಅಟ್ಯಾಕಿಂಗ್ ಆಡಲ್ಲ. ದೇ ವಿಲ್ ಅಟ್ ಲೀಸ್ಟ್ ಹೋಲ್ಡ್ ಬ್ಯಾಕ್, ಥಿಂಕಿಂಗ್ ದಟ್ ಕೌಂಟರ್ ಅಟ್ಯಾಕಿಂಗ್ ಆಪ್ಷನ್ ಬಂದಾಗ ದೀಸ್ ಪೀಪಲ್ ಆರ್ ಡೇಂಜರಸ್ ಅನ್ನೋ ತರ. ದಟ್ ವಾಸ್ ಮಿಸ್ಸಿಂಗ್ ಅ ಲಾಟ್. ಲೈಕ್ ಯು ಟೋಲ್ಡ್, ಆ 2 ಗೋಲ್ ಆದ್ಮೇಲೆ there was the midfield was missing, the wingers were missing, there was nothing happening in the center of the pitch. Everything changed when Mahesha came. Mahesha was brilliant yesterday. His dribbling, holding the ball skill. He took couple of shots after he pitch ಗೆ ಬಂದ್ಮೇಲೆ. So we need somebody like him who can actually, at least chance sikkaga, the defensive players should know that they can do something. ಆ ತರ players we need in this setup. ಇಲ್ಲ ಅಂದ್ರೆ ಏನಾಗುತ್ತೆ, the opposition knows all you do is absorb the defense. It works because it works on your good days. On your bad days or on your moderate days also, ಒಂದು ಗೋಲ್ ಅಕಸ್ಮಾತ್ ನಿನ್ನೆ ಪೆನಲ್ಟಿ ಹೋಗಿದ್ರೆ, the game would have been different. They would have pounced on us. It's like ನಮ್ ಅಟ್ಯಾಕ್ ಮಾಡಿ, I don't know what game would have been, and we would have been ನಮ್ಗೆ ಇಷ್ಟು ಖುಷಿ ಇರ್ತಿರ್ಲಿಲ್ಲ. ಜೆನ್ಯೂನ್ಲಿ ನನಗೆ ಅನ್ನಿಸ್ತಿತ್ತು ನಾವು ಸೋಲ್ತಿದ್ವಿ ಅನ್ನೋ ಒಂದು. ಆ ಪೆನಲ್ಟೀಸ್, ಅಯ್ಯೋ ಯಾಕೆ ಫೌಲ್, ಇಟ್ ವಾಸ್ ಅ ವೆರಿ ಸಾಫ್ಟ್ ಪೆನಲ್ಟಿ, ಬಟ್ ಛೇ ಅನ್ನೋ ಒಂದು ಫೀಲಿಂಗ್ ಬಂತು. ಐ ಡೋಂಟ್ ವಾಂಟ್ ದಟ್. ಐ ವಾಂಟ್ like, it's fine, you play defensive football, you absorb, you put your body on the line, everything is fine, but ನನಗೆ at least 3-4 players attacking side ಅಲ್ಲಿ, attacking third ಅಲ್ಲಿ, we need somebody who can create something or do something, take shots, test the goalkeeper, test the defense. They should be afraid. Attacking ball sikkaga, they'll run ಅನ್ನೋ. Try Udanta. You can try Udanta at one wing when you are playing this style of football. You can try Mahesha, maybe in the center, who can actually give the through ball. See, all this ಸ್ವಲ್ಪ changes ಅಷ್ಟೇ. ಅದು ಬಿಟ್ರೆ solid. I mean, like, see, the best thing is Khalid Bhai is not trying anything else. ಅವ್ರಿಗೆ ಏನ್ ಗೊತ್ತು ಅದನ್ನ ಮಾಡ್ತಾ ಇದಾರೆ. I think he'll do better. I have a feeling that he'll only do better from now. ಮತ್ತೆ ಇನ್ನೊಂದು, ಫಾರ್ ಎಕ್ಸಾಂಪಲ್ ನೀನು ಹೇಳಿದೆ, ದಿಸ್ ಸಿಸ್ಟಮ್ ನೀಡ್ಸ್ ಕಪಲ್ ಆಫ್ ಪ್ಲೇಯರ್ಸ್ ಹೂ ಕ್ಯಾನ್ ಪ್ರೊವೈಡ್ ದಟ್ ಅಟ್ಯಾಕಿಂಗ್ ಅಂತಂದು. ನೀನ್ ನೋಡಿರ ಪ್ರಕಾರ ISL ಇಂದ ಅಥವಾ ಐ ಲೀಗ್ ಡ್ಯೂರೆಂಟ್ ಕಪ್ ಲೇಟೆಸ್ಟ್ ಅಥವಾ ಅಂಡರ್ 23 ಇಂದಾನು ಹೂ ವುಡ್ ಸೂಟ್ ಅನ್ಸುತ್ತೆ ನಿಂಗೆ? ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಹೂ ಕ್ಯಾನ್ ಪ್ರೆಸ್ ಫಾರ್ 90 minutes and also give that through ball, who can like tackle that ground tackles ಎಲ್ಲ ಮಾಡಬಹುದು, ಬಟ್ ಅಗೇನ್ who is ready for those good set pieces ಅನ್ನೋ ತರ. ಯಾರು ನಿನ್ಗೆ ಯಾರು ಅನ್ಸುತ್ತೆ ಮೇ ಬಿ ಹೂ ಕ್ಯಾನ್ ಕಮ್ ಇನ್ ಅಂಡ್ ಇಂಪ್ರೂವ್ ದಿಸ್ ಟೀಮ್ ಆ ತರ? ಸಿ, ನಿನ್ನೆ ಸೆಟಪ್ ಅಲ್ಲಿ when you play Suresha and Jeekson, you will always see somebody missing because ಎರಡು ಡಿಫೆನ್ಸಿವ್ ಪ್ಲೇಯರ್ ಅವಶ್ಯಕತೆ ಇಲ್ಲ. Maybe you play somebody like Thapa in the center along with him, instead of playing Changte in the, what do you say, as a number 10 ala, you can actually play somebody like that MCFC idu kodnala, Mohan Bagan kodnala, Apuya. You can play somebody like Apuya who can see the runs of the wingers. See, that setup might do well. I mean, I'm not an expert, but that setup might do well. When you play a lot of see, Changte is not somebody who will give you a ball and he'll help Ashik or Vikram to score. Changte is a dribbler. You keep him in the wing, no? I mean, he plays in the wing, you keep him in the wing. Centrally, we need somebody who would see that runs of Changte or the somebody else who will play. I would love to see Mahesha, but or it can be Udanta. I want in the center, we need somebody who can see that runs.
when you get a ball, when a Beke or Jingan ಯಾರೋ ಒಬ್ರು ಬಾಲ್ ಕ್ಲಿಯರ್ ಮಾಡಿದಾಗ, I want somebody who can see that run, that long run. We have runners, we have Manesha, we have Udanta. All we are missing is that the guy in the center who holds the ball and then gives the ball to them. We were missing that. Every time a ball sigadu clear ಮಾಡ್ತಿದ್ವಿ, again they would get the ball, they would attack, they had lot of chances. And Gurpreet, out of nowhere, star of the day, unbelievable match. Forget about the penalty, lot of saves, reaction saves were, as far as I remember, 4-5 reaction saves. Gurpreet really had a good day. So yeah, I want somebody who can see the ball and then ಒಂದು through ball or a long ball that would make the wingers run. Yeah, atara player. I think Apuya can do the job or Tapa can do a job. Yeah, makes sense. As well, ಇನ್ನೊಂದೇನಂದ್ರೆ like one thing is very clear, there will be two defensive midfielders. Okay, so there is no other thing about that. So there will be two midfielders, so defensive midfielders. So ಅವ್ರು ಯಾರು ಅನ್ನೋದು ಡಿಪೆಂಡ್ ಆಗುತ್ತೆ. ಮೋಸ್ಟ್ ಪ್ರಾಬಲಿ ಅಪುಯಾ ಈಸ್ ಸಂಬಡಿ ಐ ಥಿಂಕ್ ಖಾಲಿದ್ ಬಾಯ್ ಈಸ್ ಲುಕಿಂಗ್ ಇನ್ ಟು ಹೋಪ್ಫುಲಿ ಬಿಕಾಸ್ ಈ ವಿಲ್ ಸರ್ವೈವ್ ವೆರಿ ವೆಲ್ ಇನ್ ದಿಸ್ ಸೆಟಪ್ ಅನ್ಸುತ್ತೆ ನಂಗೆ. ಬರ್ತೀನಿ ಯಶ್, ನಿನ್ ಕಡೆನೇ ಬರ್ತೀನಿ. ಬಟ್ ಯಶ್, ಇವಾಗ ಆ ಡಿಫೆನ್ಸಿವ್ ಮಿಡ್ಫೀಲ್ಡರ್ಸ್ ಹೋಗ್ಲಿ, ವಿಂಗರ್ಸ್ ಅಲ್ಲಿ ನಿನ್ನೆ ಚಾಂಗ್ಟೆ ಮತ್ತೆ ಆಶಿಕ್ ಏನ್ ಆಡಿದ್ರಲ್ಲ, ವಿಕ್ರಮ್ ಮತ್ತೆ ಚಾಂಗ್ಟೆ ಸ್ವಿಚ್ ಆಗ್ತಾ ಇದ್ರು ಪ್ರಾಬಲಿ ಟರ್ನ್ಗೆ ಮತ್ತೆ ಆ ಕಡೆ ವಿಂಗಿಗೆ. ಬಟ್ ಮೋಸ್ಟ್ ಪ್ರಾಬಲಿ ಇಟ್ ವಾಸ್ ವಿಕ್ರಮ್ ಇನ್ ದಿ ನಂಬರ್ 2 ರೋಲ್, ಐ ಮೀನ್ ಸಾರಿ ನಂಬರ್ 9 ರೋಲ್ ಅಥವಾ ನಂಬರ್ 10 ರೋಲ್ ಅವನಿದ್ದ ನಿನ್ನೆ ಅವರಿಬ್ರು. ಸೊ ಅವ್ನ 10ನೇ ಆಡ್ದ. ಐ ಮೀನ್ ಫಾರೂಕ್ಗೆ ಮುಂದೆ ಇದ್ದಿದ್ದು ಇರ್ಫಾನೇ ಮುಂದೆ ಇದ್ದಿದ್ದು. ಸೊ ಇವಾಗ ಒಂದ್ ಸ್ಟ್ರಕ್ಚರ್ ಅಂತ ಕ್ಲಿಯರ್ ಇದೆ ನನ್ನ ಪ್ರಕಾರ. ಇದು ತುಂಬಾ ಚೇಂಜ್ ಆಗಲ್ಲ. ಸೊ ನಿನ್ ಪ್ರಕಾರ ಯಾರ್ ವಿಂಗರ್ಸ್ ಮೇ ಬಿ ಈ ಟೀಮ್ ಅಲ್ಲಿ ಬರ್ಬೋದು ಅಂತ, ವಿಂಗರ್ಸ್ ಆಶಿಕ್ ಮತ್ತೆ ಚಾಂಗ್ಟೆ ಜಾಗದಲ್ಲಿ? ವಿಂಗರ್ಸ್ ಆಶಿಕ್ ಮತ್ತೆ ಚಾಂಗ್ಟೆ ಜಾಗದಲ್ಲಿ ಅಂಡರ್-23 ಇಂದ ನೋಡಿದ್ರೆ ಐ ಥಿಂಕ್ ಇಟ್ಸ್ ಸನನ್ ಅಂತ ಅನ್ಸುತ್ತೆ. ಸನನ್ ಇನ್ ಲೆಫ್ಟ್ ವಿಂಗ್. ರೈಟ್ ವಿಂಗ್ ಐ ಡೋಂಟ್ ಸಿ ಎನಿವನ್. ಫಿಸಿಕಲ್ ಗೇಮ್ ಆಡಿದಾಗ ಐ ಡೋಂಟ್ ಕನ್ಸಿಡರ್ ವಿನೀತ್ ಟು ಬಿ ಅಟ್ ದ ರೈಟ್ ವಿಂಗ್. ಇಲ್ಲ ಇನ್ನು ಟೈಮ್ ಅಲ್ಲ ಒಂದು ವರಕ್ಕೆ, ಹಂಗಲ್ಲ. ನಾನ್ ಕೇಳ್ತಾ ಇರೋದೇನಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಮನ್ವೀರ್ ಇದಾನೆ, ಲಿಸ್ಟನ್ ಇದಾನೆ, ಆಲ್ಸೋ ದೇರ್ ಆರ್. I don't need any Bagan players. They are shit. Even Apuya is shit. Why man, Apuya? Oh, ಹೌದಾ? ನ್ಯಾಷನಲ್ ಟೀಮ್ ಆಡಿದಾಗ ಇವ್ರು ಯಾರು ಪರ್ಫಾರ್ಮ್ ಮಾಡಿಲ್ಲ. ಎಲ್ಲಾರನು ನೋಡ್ಬಿಟ್ಟಿದೀನಿ ನಾನು. ಏನಂತಿದ್ದೀರಾ, ಈ ಪೊಸಿಷನ್ ಅಲ್ಲಿ ಅಪುಯ ಬಂದ್ರೆ ಆಸ್ ಅ ಲಾಂಗ್ ಬಾಲ್ ಅಥವಾ ಥ್ರೂ ಬಾಲ್ ಹಾಕೋ ಪೊಸಿಷನ್ ಅಲ್ವೇ ಅಲ್ಲ ಅಪುಯ. ಯು ಕ್ಯಾನ್ ಸಿ ಮಹೇಶ್ ಇನ್ ದಟ್ ಪೊಸಿಷನ್, or you can play more of Mahesh, or I think ಅಷ್ಟೇ ಮಹೇಶ್ ಒಂದೇ ಕಾಣಿಸ್ತಿರೋದು. ಬಿಕಾಸ್ ಐ ನೀಡ್ ಚಾಂಗ್ಟೆ ಇನ್ ದ ವಿಂಗ್ಸ್, ಬಿಕಾಸ್ ಕ್ರಾಸಸ್ ಬಂದ್ರೆ ಐ ವಿಲ್ ಕೀಪ್ ಇರ್ಫಾನ್ ಇನ್ ದ ಸೆಂಟರ್. ಈ ಕಡೆ ಉದಾಂತ, ಈ ಕಡೆ ಚಾಂಗ್ಟೆ ಇನ್ ದ ವಿಂಗ್ಸ್ ಅಲ್ಲಿ ಆಡ್ಸಿದ್ರೆ, ಅಂಡ್ ಮಹೇಶ್ ಆಸ್ ಅ ಕ್ರಿಯೇಟಿವ್ ಫೀಲ್ಡರ್ ವಿಲ್ ವರ್ಕ್ ಅಂತ ಅನ್ಸುತ್ತೆ. ಓಕೆ, ಸೊ ಫಸ್ಟ್ ಥಿಂಗ್, ನೀನು ಕ್ವಶನ್ ತಪ್ಪು ತಿಳ್ಕೊಂಡೆ. 2 ಡಿಫೆನ್ಸಿವ್ ಮಿಡ್ಫೀಲ್ಡರ್ ಅಲ್ಲಿ ಆ ಸ್ಲಾಟಿಗೆ ನಾವು ಅಪುಯನ್ ಹೇಳಿದ್ದು. ಓಕೆ, ಅಂಡ್ ಮಹೇಶ ಏನ್ ಬರ್ತಾನಲ್ಲ, ಮಹೇಶ ಮೈಟ್ ಬಿ ಪ್ಲೇಯಿಂಗ್ ಇನ್ ಪ್ಲೇಸ್ ಆಫ್ ಅಟ್ಯಾಕಿಂಗ್ ಮಿಡ್. ಫಾರ್ ಎಕ್ಸಾಂಪಲ್ ವಿಕ್ರಮ್ ಏನ್ ಆಕ್ಯುಪೈ ಮಾಡಿರೋ ಪ್ಲೇಸ್ ನ ಮಹೇಶ್ ಆಕ್ಯುಪೈ ಮಾಡ್ತಾನೆ. ಸೊ ಆ ಡಿಫೆನ್ಸಿವ್ ಅಲ್ಲಿ ಏನಿದಾರಲ್ಲ, ಆ ಡಿಫೆನ್ಸಿವ್ ಅಲ್ಲಿ ಯು ಗೆಟ್ ಇನ್ ಅಪುಯ, ತಾಪಾ, ಗುಡ್ ಕಾಂಬಿನೇಷನ್. ಅದರ್ವೈಸ್ ಯು ಗೆಟ್ ಇನ್, ನಿನಗೆ ಇನ್ನೂ ಡಿಫೆನ್ಸಿವ್ ಬೇಕಾ? ಓಕೆ, ಜೀಕ್ಸನ್ ಅಂಡ್ ಅಪುಯ, ಇವನ್ ಇಟ್ ಈಸ್ ಗುಡ್ ಅಗೇನ್ಸ್ಟ್ ಎಕ್ಸ್ಟ್ರೀಮ್ಲಿ ಗುಡ್ ಟೀಮ್ಸ್. ಮೇ ಬಿ ಇರಾನ್ ಮೇಲೆ ಆಡ್ಬೇಕಾದ್ರೆ ಜೀಕ್ಸನ್ ಅಂಡ್ ಅಪುಯ ವುಡ್ ಹ್ಯಾವ್ ಬಿನ್ ವೆರಿ ಗುಡ್. ಸೊ ಇಲ್ಲಪ್ಪ, ನನಗೆ ಒಬ್ಬ ಇಂಜಿನ್ ಬೇಕು, ನಮಗೆ ಚಾನ್ಸ್ ಇದೆ ಅಂದಾಗ ವಿ ಗೆಟ್ ಇನ್ ನಮ್ಮ ಸುರೇಶ್ ಅಂತ ತಗೋ, ನಂಬರ್ 8 ಆಡ್ಸ, ನಂಬರ್ 8 ಇರ್ಲಿ ಅವನಾದ್ರೆ. ನಂಬರ್ 6 ನೋ ವೇ ಹೇಳ್ತೀನಿ. ಇರಾನ್ ಅಂತ ಟೀಮ್ ಎಲ್ಲ ಬಂದಾಗ
ಇವ್ರು ಯಾರು ಅಪೋಯ ಈ ಜೀಕ್ಸನ್ ಎಲ್ಲ ಫಂಬಲ್ ಮಾಡ್ಬಿಡ್ತಾರೆ. ನಾನ್ ತುಂಬಾ ನೋಡ್ಬಿಟ್ಟಿದೀನಿ. ಸುರೇಶ ಯಾವಾಗ ಇಂಪಾರ್ಟೆಂಟ್ ಆಗ್ತಾನೆ ಅಂದ್ರೆ ಇಂಜಿನ್. ಯು ನೀಡ್ ಅ ಪ್ರಾಪರ್ ಪ್ಲೇಯರ್ ಹೂ ಕ್ಯಾನ್ ಕವರ್ ದ ಗ್ರೌಂಡ್, ಹೂ ವೋಂಟ್ ಗಿವ್ ಅ ಸ್ಪೇಸ್ ಟು ಪಾಸ್, ಆರ್ ಯಾವಾಗ ನಮ್ ಹಾಫ್ ಅಲ್ಲಿ ನಮ್ ಡಿಫೆನ್ಸಿವ್ ಹಾಫ್ ಬಂದಾಗ ಶೂಟ್ ತಗೊಳಕ್ ಬಿಡ್ಬಾರ್ದು. ಆ ಪೊಸಿಷನ್ ಅನ್ನು ಕವರ್ ಮಾಡೋದೇ ಸುರೇಶ. ಪ್ರಾಪರ್ ನಂಬರ್ 6 ವಿತ್ ಡಬಲ್ ಪಿವೆಟ್, ಐದರ್ ವಿತ್ ತಾಪ ಆರ್ ವಿತ್ ಜಿಕ್ಸನ್ ಆಡ್ಸಿದ್ರೆ will get a good result. Yesterday, No, yes. yeah, I know. You Ninne, can't keep Ninne. scoring with the defenders. See, Yes. that's what my point is. You can't keep scoring with defenders. That Yesterday don't was a happen good every day for match. defender. Yeah, yesterday was a good day. I Aವಾಗ accept it. But four- you need somebody. Suresha can't be a creative mid. He can't be a ಫಾರ್ಮೇಶನ್ person. ಚೇಂಜ್ ಮಾಡ್ಬೇಕು. ಫಾರ್ಮೇಶನ್ ಚೇಂಜ್ ಮಾಡಿ 4-3-3 ಮಾಡಿದ್ರೆ ನಂದು 2 ಡಿಫೆನ್ಸಿವ್ ಮಿಡ್ಫೀಲ್ಡರ್ಸ್ ವಿತ್ ಅ ಪ್ರಾಪರ್ ಸೆಂಟರ್ ಮಿಡ್ಫೀಲ್ಡರ್ ಆರ್ CAM ಪೊಸಿಷನ್ ಅಲ್ಲಿ ಮಹೇಶನ್ ಆಡ್ಸಿ, ಒಂದ್ ವಿಂಗ್ ಅಲ್ಲಿ ಚಾಂಟೆ, ಇನ್ನೊಂದ್ ವಿಂಗ್ ಅಲ್ಲಿ ಉದಾಂತ, ಸೆಂಟರ್ ಅಲ್ಲಿ ಇರ್ಫಾನ್ ಆರ್ ವಿಕ್ರಮ್ ಅವ್ರ ಇದ್ರಾಗ ಆಡಿಸ್ಬೋದು. ಎಸ್ ಸರ್, ನಾನು ಮತ್ತೆ ಒಂದು ಕ್ಲಿಯರ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ. ಏನಪ್ಪಾ ಅಂದ್ರೆ ದಿಸ್ ಈಸ್ ಖಾಲಿದ್ ಜಮೀಲ್ ಸಿಸ್ಟಮ್. He doesn't change the system. He will get the players who will fit into his system. That is Khalid Jamil. So ಹೇಳಕ್ ಹೊರಟಿರೋದೇನಂದ್ರೆ we will see 4-4-2 maybe for long time. Next 2 years ನಾವು 4-4-2 ನೋಡ್ತೀವಿ. ಅಂಡ್ ಅದು ಒಳ್ಳೇದು. ಯಾಕಂದ್ರೆ ಇಟ್ ವಿಲ್ ಹೆಲ್ಪ್ 2 of the ಇಂಡಿಯನ್ ಸ್ಟ್ರೈಕರ್ಸ್, ಇಂಡಿಯನ್ ಕಿಡ್ಸ್, ಹುಡುಗರು ಅಟ್ ಲೀಸ್ಟ್ ಇಲ್ಲಿ ಯಾರಾದರೂ 4-4-2 ಅಂತ ಆಡ್ತಿರೋ ಅಂತ ಟೀಮ್ಸ್ ಅಲ್ಲಿ ಸೆಕೆಂಡ್ ಸ್ಟ್ರೈಕರ್ ಆಗಿ ಆಡ್ತಿರೋರು ISL ಅಲ್ಲ, ಅವ್ರಿಗೂ ಕೂಡ ಒಂದು ಒಳ್ಳೆ ಅಪರ್ಚುನಿಟಿ ಅದು. ಸೊ 4-4 ನನ್ನ ಪ್ರಕಾರ ನಮ್ಮಂಥ ನ್ಯಾಷನಲ್ ಟೀಮ್ಗಳು ಹೂ ಆರ್ ನಾಟ್ ಸೋ ಗ್ರೇಟ್ ವಿತ್ ಟೆಕ್ನಿಕಾಲಿಟಿ ಆ್ಯಂಡ್ ಅವರ್ ಗ್ರಾಸ್ ರೂಟ್ ಆ್ಯಂಡ್ ಎವ್ರಿಥಿಂಗ್, ವಿ ಶುಡ್ ನಾಟ್ ಬಿ ಮೂವಿಂಗ್ ಅವೇ ಫ್ರಮ್ 4-4-2. 4-4-2 is such a good combination, I'll tell you. Extremely very good with defensive. And if you just have one guy who is extremely attacking mindset in the midfield, for example ಮಹೇಶ, ಅಪುಯ ಮತ್ತೆ ತಾಪ ಅಂತ ಏನಾದ್ರು ಒಂದು ಮಿಡ್ಫೀಲ್ಡ್ ಆಯ್ತಂದ್ರೆ ದೇರ್ ಇಸ್ ಎ ಗುಡ್ ಕ್ರಿಯೇಟಿವಿಟಿ. ಸೊ ಆ ತರದ್ ಒಂದು ಮೇ ಬಿ ಟ್ವೀಕ್ ಇಂದ ಐ ಥಿಂಕ್ Exactly. The only point is we need somebody a little creative in the mid. It will look bland. It will look very bland. The opposition should know that ball sikkaga there will be some kind of attack. Suresh, I get your point. He's a machine. Like, I get your point. Somebody, when we are playing like a Iran, when you decide that no, we are not gonna attack, we'll try goal sikre siktu illa andre okay ಅನ್ನೋ ಒಂದು ಮೆಂಟಾಲಿಟಿ ನೀನ್ ಬಂದಾಗ whatever we played yesterday is perfect. But you can't get the goals from defenders every other match. You need somebody who can be creative. Mahesha can't play that ಹಿಂದೆ. Like ಅಷ್ಟು ಹಿಂದೆ ಮಹೇಶ ಆಡಲ್ಲ. ಹಿಂದೆ ಅಲ್ಲ, he can play as a attacking player. More of a false nine ಆಡ್ಬೋದು ಮಹೇಶ, ಹೇಳ್ತೀನಿ. Or more of a second striker, more of a false nine he can play. ನಿನ್ನೆ ವಿಕ್ರಮ್ ರೋಲ್ ಇತ್ತಲ್ಲ ಅದೇ. ಆ ರೋಲ್ ಮಹೇಶ ಪ್ಲೇ ಮಾಡ್ಬೇಕು. ಅದನ್ನೇ ನಾನು ಹೇಳ್ತಿರೋದು. ವಿಕ್ರಮ್ you should give him a wing, either at right wing or ಇಲ್ಲ ಅಂದ್ರೆ ಪ್ರಾಪರ್ ಸ್ಟ್ರೈಕರ್ ಕೊಡ್ಬೇಕು ವಿಕ್ರಮ್ಗೆ. That is the role that they have given at Mumbai City. So you are happy with Jigson and Suresha playing? Any day. I don't want Apoya. I don't want Apoya. Any other people that comes to your mind? If you want to switch among, okay, Tapa. Okay. Tapa for Jigson or Tapa for Suresha? Tapa with Suresha. I don't remove Suresha. Okay. Now I understand. Okay, get it. Okay, that's a good choice as well. So idaaytu. Yeah, I'm coming to very 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 hot topic. Yes, ನನಗೆ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲೆಲ್ಲ ಹೇಳ್ಬಿಟ್ಟಿದ್ದಾನೆ ಅಪಾಲಜಿ ಕೇಳಬೇಕು ಹಾಗೆ ಹೀಗೆ ಅಂತ. ನಾನು ಇಲ್ಲೇ ಹೇಳ್ತಾ ಇದ್ದೀನಿ, ನಾನು ಅಪಾಲಜಿ ಕೇಳ್ತೀನಿ ಯಾವತ್ತಂದ್ರೆ ಇಂಡಿಯಾ ಏಷ್ಯಾ ಕಪ್ಪಿಗೆ ಕ್ವಾಲಿಫೈ ಆಗುತ್ತಲ್ಲ. So I will forget all those things that Gurpreet Singh Sandhu has been fucked up for national team past 3 years or 2 years. So I will forget everything if we qualify for Asian Cup. So avaga nanu I will definitely write a letter
with my hand. I am telling you, I will write a letter with my hand, not typing, Baba. I will write, okay. Typing ella illa. I will write a apology letter. Okay. Remember this. And it was a fantastic game. And we have to remember we need consistency from this Gurpreet Singh Sandhu. I don't want to go back and discuss whatever happened in the past. But when we ನಿನ್ನೆ ಮಾತ್ರ conceded, ನಿನ್ನೆ ಒಂದ್ ಗೋಲ್ ಕನ್ಸಿಡ್ ಮಾಡಿದ್ವಲ್ಲ ಅದಾಗಿ ದಟ್ ಈಸ್ ಅ ಡಿಫೆನ್ಸಿವ್ ಎರರ್. ಅದನ್ನ ಕರೆಕ್ಟ್ ಆಗಿ ಇದನ್ ಮಾಡ್ಬೇಕಿತ್ತು. ಬಾಡಿ ಹಾಕಿದಾಗ ಅವನಿಗೆ no, ಗೊತ್ತಾಗ್ಬೇಕಿತ್ತು. ಬಟ್ there was a miscommunication between Jingan I and know and Gurpreet. okay, I know. and when I saw that I was like, oh my god, what am I seeing? ಮತ್ತೆ we are going back to old days ಅನ್ನೋ ಒಂದು ಬಂದಿತ್ತು. ಬಟ್ ಯಾ, Gurpreet was exceptional yesterday he was unbelievable. ಬ್ಯಾಕ್ ಟು ಗುಡ್ ಓಲ್ಡ್ ಡೇಸ್ ಅನ್ನೋ ಫೀಲಿಂಗ್ ಬಂದ್ಬಿಡ್ತಾ. We have seen Gurpreet for a very long time, so on his ಅದೇ day ನಾನು he can ಹೇಳ್ತಾ be ಇರೋದು. good. Otherwise, ಅದೇ ಹೇಳ್ತಾ ಇರೋದು ನಾನು. ಯಶ್, ನಾನು ಅದಕ್ಕೆ ಹೇಳಿದ್ದು, ಇಫ್ ಈ ಕಂಟಿನ್ಯೂಸ್ ದಟ್ ಪರ್ಫಾರ್ಮೆನ್ಸ್ ಅಲ್ಲ, ಮೇ ಬಿ ನೆಕ್ಸ್ಟ್ ಅಫ್ಘಾನಿಸ್ತಾನ್ ವಿ ಶುಡ್ ಬಿ ವಿನ್ನಿಂಗ್, ಅಂಡ್ ದೆನ್ ವಿ ಹ್ಯಾವ್ ಇರಾನ್ ಇನ್ ದಿ, ಐ ಮೀನ್ ನೆಕ್ಸ್ಟ್ ಈಸ್ ಇರಾನ್, ಫೈನಲ್ ಗೇಮ್ ಈಸ್ ಅಫ್ಘಾನಿಸ್ತಾನ್. ಯಶ್ ನಿನ್ಗೆ ಬರ್ತೀನಿ ನಾನು ಇವಾಗ. ಗುರ್ಪ್ರೀತ್ ಸಿಂಗ್ ಸಾಂಧು ಪರ್ಟಿಕ್ಯುಲರ್ಲಿ ಈ ಗೇಮು ಎರಡು ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕು ನನಗೆ. ಒಂದು, ಅವನ್ ಫಾರ್ಮ್ ಬ್ಯಾಕ್, ಈ ಗಾಟ್ ಈಸ್ ಓನ್ ಫಾರ್ಮ್ ಬ್ಯಾಕ್, ಫಸ್ಟ್ ಥಿಂಗ್, ಅಟ್ ಲೀಸ್ಟ್ ಫಾರ್ ದಿಸ್ ಗೇಮ್ ಆಸ್ ಆಫ್ ಟಾಕಿಂಗ್ ಟುಡೇ. ಸೊ ಸೆಕೆಂಡ್ ಒನ್ನು, ಎಷ್ಟೊಂದು ಜನ ಪ್ಲೇಯರ್ಸ್ನ ಎಕ್ಸ್ಚೇಂಜ್ ಆದರು, ನ್ಯಾಷನಲ್ ಟೀಮಿಂದ ಡ್ರಾಪ್ ಆದ, ಹೊಸಬ್ರು ಕೀಪರ್ಸ್ ಬಂದರು, ಹೊಸ ಕೀಪರ್ಸ್ ISL ಚೆನ್ನಾಗಿ ಆಡಿದ್ರು ಈ ವರ್ಷ, ಲಾಸ್ಟ್ ಇಯರು ಅವ್ರಿಗೆ ಚಾನ್ಸ್ ಸಿಕ್ತು, ಡ್ಯೂರೆಂಟ್ ಕಪ್ಪಲ್ಲಿ ಚೆನ್ನಾಗಿ ಆಡಿದವ್ರಿಗೆ ಚಾನ್ಸ್ ಸಿಕ್ತು, ವಿಶಾಲ್ ಕೇತೆ ನಮ್ಮ ಮೇನ್ ಕೀಪರ್ ಅಂತ ನಾವೇ ಎಲ್ಲ ವಾಚ್ ಮಾಡ್ತಾ ಇದ್ವಿ. ಸೊ ಆ ಥರ ಸಿಚುವೇಶನ್ ಹೋಗಿತ್ತು. ಓಕೆ, ಸೊ ಇವೆರಡು ಪರ್ಸ್ಪೆಕ್ಟಿವ್ ಅಲ್ಲಿ ಹೌ ಡು ಯು ಸಿ ದಿಸ್ ಪರ್ಟಿಕ್ಯುಲರ್ ಪರ್ಫಾರ್ಮೆನ್ಸ್ ಫ್ರಮ್ ಗುರ್ಪ್ರೀತ್ ಸಿಂಗ್ ಸಾಂಧು? ಒಂದು, ಗುರ್ಪ್ರೀತ್ನ ಏನಕ್ಕೆ ಫಸ್ಟ್ ಚಾಯ್ಸ್ ಆಗಿ ತಗೊಂಡಿದ್ದಾರೆ ಅಂದ್ರೆ ಬಿಕಾಸ್ ಆಫ್ ಹಿಸ್ ಎಬಿಲಿಟಿ ವಿಚ್ ಹಿ ಪರ್ಫಾರ್ಮ್ ಡ್ಯೂರಿಂಗ್ ಹಿಸ್ ಅರ್ಲಿಯರ್ ಡೇಸ್. ಆ ಪರ್ಫಾರ್ಮೆನ್ಸಸ್ ಅವನ ಹತ್ರ ಎಬಿಲಿಟಿ ಇದೆ, ಅವನ ಹತ್ರ ಆಮೇಲೆ ಆ ಕಮ್ಯುನಿಕೇಶನ್ ವಿತ್ ದರ್ ಡಿಫೆನ್ಸಿವ್ ಪ್ಲೇಯರ್ಸ್, ಅವನ ಜೊತೆ ಆಡ್ತಾರಲ್ಲ ಡಿಫೆನ್ಸಿವ್ಲಿ, ಅವ್ರ ಜೊತೆ ಅವನಿಗೆ ಒಳ್ಳೆ ಕಮ್ಯುನಿಕೇಶನ್ ಇದೆ. ಸೊ ಇದೆಲ್ಲ ನೋಡೇ ಗುರ್ಪ್ರೀತ್ ವಾಸ್ ಅ ಫಸ್ಟ್ ಚಾಯ್ಸ್. ಅದರಿಂದ ಅವನಿಗೆ ಐ ವಾಸ್ ಶಾಕ್ ವೆನ್ ಹಿ ಗಾಟ್ ಅ ಕ್ಯಾಪ್ಟನ್ ಆರ್ಮ್ಬ್ಯಾಂಡ್ ಅಹೆಡ್ ಆಫ್ ಜಿಂಗನ್. ಸೊ ಓಕೆ, ಐ ಆಮ್ ಹ್ಯಾಪಿ ಫಾರ್ ದಟ್. ಬಟ್ ಏನಂದ್ರೆ ಅವನು ಈ 2 months ಏನ್ ವರ್ಕ್ ಮಾಡಿದಾನೆ ನಾರ್ವೆಗೆ ಹೋಗಿ, ದಟ್ ಮೈಟ್ ಹಾವ್ ಹೆಲ್ಪ್ ಹಿಮ್. ನಿನ್ನೆ ಗೇಮ್ ಅಲ್ಲಿ ನಾವು ನೋಡಿದೀವಿ ತುಂಬಾ ರಿಯಾಕ್ಷನ್ಸ್, ಸೇವ್ಸ್ ಇರ್ಬೋದು, ಈವನ್ ದಟ್ ಪೆನಾಲ್ಟಿ ನೀವೇನೇ ಮಾತಾಡ್ಬೋದು ಅದು ಏನೋ ಈಸಿ ಅಂತ, ಬಟ್ ಅವನು ಇದ್ದಿದ್ದು ಅವನು ಕಮ್ ಬ್ಯಾಕ್ ಗೇಮ್ ಅಲ್ಲಿ ಈಚ್ ಒನ್ ಮ್ಯಾಟರ್ಸ್, ಈಚ್ ಸೇವ್ ಮ್ಯಾಟರ್ಸ್. ಸೊ no, penalty ಇದೆಲ್ಲ lottery. ತಗೊಂಡೆ Sometimes it works, sometimes it doesn't. It so worked good for him. Yeah. ಅದೇ ಹೇಳ್ತಿದ್ದೀನಿ, ಇದೆಲ್ಲ ಅವನ್ಗೊಂದು ಕಾನ್ಫಿಡೆನ್ಸ್ ಕೊಟ್ಟಿರುತ್ತೆ ತಿರ್ಗಾ. ಸೊ ಆ ಕಾನ್ಫಿಡೆನ್ಸ್ ಇಂದ, ಆ ಮೊಮೆಂಟಮ್ ಇಂದ he should keep building it again. He is the player who kept 11 clean sheets in 2019. No other fucking player came to his level. I'm telling you. Okay. He won Yeah. back-to-back golden gloves. No player did. Nenpirli is 33-year-old. He's not a 29 or 30. He's 33-year-old. I'm happy for him, Maste. And BFC has another 2 years contract with him. He will be 35 by that time. Yeah, 35. His by that contract time. ends with BFC. Crazy days. ಓಕೆ, ಬಟ್ ಅದೇ ನಾನು ಹೇಳ್ತಿರೋದು, ಅದೇ ನಮಗಿದ್ದು ಫಿಯರ್ ಅದೇ ಅಲ್ವಾ. ಒಂದೇದು ಅವನ ರಿಯಾಕ್ಷನ್ಸ್ ಎಲ್ಲ ತುಂಬಾ 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 ಅಂದ್ರೆ ತುಂಬಾ ಬ್ಲೀಕ್ ಆಗಿತ್ತು ಒಂದು. ಅಂಡ್ ಈ ವಾಸ್ ನಾಟ್ ದಿಸ್ ಕಾನ್ಫಿಡೆಂಟ್. ನಿನ್ನೆ ನೋಡಿದ್ರೆ ನಾಟ್ ಜಸ್ಟ್ ದೋಸ್ ಸೇವ್ಸ್ ಅಲ್ಲ, ವೇ ಈ ಕೇಮ್ ಫಾರ್ವರ್ಡ್ ಅಂಡ್ ಕ್ಯಾಚ್ ದೋಸ್ ಬಾಲ್ಸ್, ಮತ್ತೆ ಆ ಪಂಚ್ ಮಾಡಿರೋದಾಯ್ತು, ಮತ್ತೆ ಒಂದಿಷ್ಟು ಕಡೆ ಫಂಬಲ್ ಆದ್ರೂ ರಿಕವರ್ ಆಗ್ತಿರೋದಾಯ್ತು. ನೀಟ್ ಇಂಡಿಕೇಶನ್ಸ್ ಕಾಣ್ತಾ ಇತ್ತು ಅಲ್ಲಿ ದಟ್ ದೇರ್ ಈಸ್ ಸಮಥಿಂಗ್ ಹ್ಯಾಸ್ ಹ್ಯಾಪನ್ ಡ್ಯೂರಿಂಗ್ ದಟ್ ನಾರ್ವೆ ಪ್ರೀ ಸೀಸನ್ ಅಂತಂದು. ಅಂಡ್ ವಿಚ್ ಈಸ್ ಗುಡ್, ಐ ಆಮ್ ಹ್ಯಾಪಿ. ಬಟ್ apology will come only when we qualify for that Asian Cup, which You we think should we'll have done qualify? that's what I'm telling you. I'm still, see, these people, most of the
ಗೈಸ್ ಯಾರ್ಯಾರು ಆ ಗೇಮ್ಸ್ ಅಲ್ಲಿ ಫಕಪ್ ಮಾಡಿರೋರು ಯಾರಾದ್ರಲ್ಲ ಅವರೆಲ್ಲರೂ ಇದೇ ಟೀಮಲ್ಲಿ ಇದ್ದಾರೆ. ಇಟ್ ಈಸ್ ನಾಟ್ ದಟ್ ದಿಸ್ ಕಂಪ್ಲೀಟ್ಲಿ ನ್ಯೂ ಟೀಮ್. ಸೊ ದೇ ಓ ದಟ್ ಟು ಅಸ್. ಇಟ್ ಈಸ್ ನಾಟ್ ಲೈಕ್ ದೇ ಓನ್ ಒನ್ ಗೇಮ್ ಅಂಡ್ ವಿ ನೀಡ್ ಟು ನಡೀತೈತೆ, ಪರವಾಗಿಲ್ಲ. I've forgotten They what played well. are the. I mean, do we still have a possibility? ಎಸ್ ವಿ ಡೂ. ಏನಪ್ಪಾ ಅಂದ್ರೆ ಬಟ್ ಡಿಫಿಕಲ್ಟಿನ ಹಂಗೆ ಜಾಸ್ತಿ ಆಗ್ತಿದೆ ಬಿಕಾಸ್ ಲಾಟ್ ಆಫ್ ದ ನ್ಯೂಟ್ರಲ್ ಪ್ಲೇಯರ್ಸ್ ಅಲ್ಲಿ ಬಂದ್ಬಿಟ್ಟು ಆಡ್ತಿದ್ದಾರೆ ಬಾಂಗ್ಲಾದೇಶ್ಗೆ ಅದಕ್ಕೆಲ್ಲ. ಅಂಡ್ ಹಾಂಗ್ಕಾಂಗ್ ಕೂಡ ಡಿಫಿಕಲ್ಟ್. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ಸೋಲ್ಬಾರ್ದಿತ್ತು. ದಟ್ ಈಸ್ ವರ್ಸ್ಟ್ ಥಿಂಗ್ ದಟ್ ಹ್ಯಾಪನ್. ಮತ್ತೆ ಆಸ್ಟ್ರೇಲಿಯಾ ಮೇಲೆ ಸೋತ್ವಿ. ಸೊ ಇಟ್ ಈಸ್ ಸ್ಟಿಲ್ ಓಪನ್ ಇದೆ, ಕಂಪ್ಲೀಟ್ಲಿ ಓಪನ್. ಗ್ರೂಪ್ ಈಸ್ ಕಂಪ್ಲೀಟ್ಲಿ ಓಪನ್. ಒನ್ಲಿ ಥಿಂಗ್ ಈಸ್ ವಿ ನೀಡ್ ಟು ಟಾಪ್ ದ ಗ್ರೂಪ್. ಸೊ ವಿಚ್ ಈಸ್ ಹಾರ್ಡ್. ಯಾಕಂದ್ರೆ ಬಾಂಗ್ಲಾದೇಶ್ ಹೋಮ್ ಅಲ್ಲಿ ನಾವು ಡ್ರಾ ಮಾಡ್ಕೊಂಡಿವಿ, ಅವೇ ಇದೆ ನಮ್ಗೆ ಇನ್ನ. ಸೊ ಅಂಡ್ ನಾವು ಏನದ ಹಾಂಗ್ಕಾಂಗ್ ಅವೇಯಲ್ಲಿ ಸೋತ್ ಬಂದ್ವಿ, ಇಲ್ಲಿ ಹೋಮ್ ಇದೆ. ಈಗ ಇಮಿಡಿಯೇಟ್ಲಿ ಇರೋದು 2 ಸಿಂಗಾಪುರ್ ಗೇಮ್ ಇದಾವೆ. ಸೊ ಹೊಸ ಕೋಚ್ ಇದ್ದಾರೆ, ಏನಾಗುತ್ತೆ ನೋಡ್ಬೇಕು. ಅಗೇನ್ ಇಟ್ ಈಸ್ ಕಂಪ್ಲೀಟ್ಲಿ ಇನ್ ದಿ ಸಿಂಗಾಪುರ್ ಕಂಠೀರವಾದಲ್ಲಿ ಕೊಟ್ಟಿದ್ದಾನ ಆಯ್ತು, ಅದು ತೆಗ್ಸಿದ್ರು. ನಾನು ಏನಕ್ಕೆ ಈ ಜರ್ಸಿ ಹಾಕೊಂಡಿರೋದಲ್ಲ, ಮತ್ತೆ ಬೆಂಗಳೂರಲ್ಲಿ ಹಾಕೊಳಕ್ ಆಗಲ್ಲ. ಮೈ ಗಾಡ್. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ. ಸಿಂಗಾಪುರ್ ಗೇಮು ಬೆಂಗಳೂರಲ್ಲಿ ಆಗ್ಬೇಕಿತ್ತು ಅಕ್ಟೋಬರ್ ಅಲ್ಲಿ. ಅದನ್ನ ಇವಾಗ ಗೋವಾ ಅಥವಾ ನಾರ್ತ್ ಈಸ್ಟ್ಗೆ ಮೂವ್ ಮಾಡುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಶಿಲಾಂಗ್ ಅಥವಾ ಗುವಾಹಟಿ ಯಾವ್ದಾರು ಆಗ್ಬೋದು, ಇದ್ರೆ ಗೋವಾ ಆಗ್ಬೋದು ಅನ್ನೋದು ಎಲ್ಲ ಪಾಸಿಬಿಲಿಟಿ ಇದೆ. ಏನಕ್ಕೆ ಮೂವ್ ಏನಕ್ಕೆ ಆಯ್ತು ಅಂದ್ರೆ ತುಂಬಾ ಸಿಂಪಲ್ ರೀಸನ್. ಇಲ್ಲಿಗೆ ಬಂದ್ರು ಫಿಫಾದವರು ಇದನ್ನ ಚೆಕ್ ಮಾಡಿದ್ರು, ಯಾವ ತರ ಇದೆ ನಮ್ಮ ಸ್ಟೇಡಿಯಮು. ಇಲ್ಲಿ ಬಂದ್ಬಿಟ್ಟು ಜನಗಳ ಫುಟ್ಬಾಲ್ ನೋಡಿದ್ರೆ ಇದಕ್ಕೆ ಇಲ್ಲಿ ಬದುಕ್ತಾರ ವಾಪಸ್ ಹೋಗ್ತಾರ ಅಂತ ಚೆಕ್ ಮಾಡಿದ್ರು. ಅವ್ರಿಗಿಲ್ಲ ಅನಿಸ್ತು, ಬದುಕೋದಿಲ್ಲ, ಬಂದ್ ಇಲ್ಲಿ ಜನ ಎಂಜಾಯ್ ಮಾಡಿದ್ರೆ ಸತ್ತೋಗ್ಬಿಡ್ತಾರೆ ಅನಿಸ್ತು. ಅವ್ರಿಗೆ ಇಲ್ಲಿ ಆಗೋದಿಲ್ಲಪ್ಪ ಅಂತ ಹೇಳಿದ್ರು. ಒಂದ್ ಸ್ವಲ್ಪ ತಿಂಗಳುಗಳ ಹಿಂದೆ ಹೋದ್ರೆ ಅದೇ ತರಾನೇ ಒಂದ್ ಚಿಕ್ಕದಾಗಿರುವಂತ ಚಿನ್ನಸ್ವಾಮಿಯಲ್ಲಿ ಲಕ್ಷಾಂಗಟ್ಲೆ ಜನ ಕರೆಸ್ಬಿಟ್ಟು ಸ್ಟ್ಯಾಂಪೇಡ್ ಆಗಿತ್ತು. ಫ್ಯೂಚರಲ್ಲೂ ಆ ಥರ ಆಗ್ಬಾರ್ದು ಅನ್ನೋದು ಇನ್ನೂ ಆ್ಯಕ್ಚುಲಿ ಬೆಂಗಳೂರು ಪೊಲೀಸಿಂದ ಹಿಡ್ಕೊಂಡು ಇವಾಗ ಎಲ್ಲ ಸೆಕ್ಯೂರಿಟಿಯಲ್ಲೂ ಕೂಡ ತುಂಬ ಸ್ಟ್ರಿಕ್ಟ್ ಆಗಿದೆ, ವಿಚ್ ಈಸ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್. ಬಟ್ ಕ್ವಶನ್ ಮತ್ತೆ ಹೋಗೋದು ಯಾರಿಗೆ ಅಂದರೆ ಗೌರ್ಮೆಂಟ್ಗೆ. ಮತ್ತು ಈ ಪರ್ಟಿಕ್ಯುಲರ್ ಸ್ಟೇಡಿಯಮ್ ಕಂಠೀರವ ಸ್ಟೇಡಿಯಂ ಈಸ್ ಗವರ್ನ್ ಬೈ ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ಅಥಾರಿಟಿ. ಸೊ ಏನು ಮಾಡ್ತಾ ಇದ್ದೀರಾ ನೀವು? ಅದು ಯಾಕೆ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಫುಟ್ಬಾಲ್ ಆಡಬೇಕಾದಂಥ ಒಂದು ಗ್ರೌಂಡ್ ಇಲ್ಲ ಅಂದ್ರೆ ನಾಚಿಗೆ ಹಿಡಿತಾನ. ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಕ್ರಿಕೆಟ್ ಆಡ್ಬೇಕಂತ ಒಂದು ಗ್ರೌಂಡ್ ಇಲ್ಲ ಅಂದ್ರೆ ನಾಚಿಗೆ ಹಿಡಿತಾನ. ಇವಾಗ ಇದ್ದಂಥ ವುಮೆನ್ಸ್ ವರ್ಲ್ಡ್ ಕಪ್ ಇಲ್ಲಿ ಫೈನಲ್ ಇತ್ತು ಬೆಂಗಳೂರಲ್ಲಿ ಗುರು. ವುಮೆನ್ಸ್ ವರ್ಲ್ಡ್ ಕಪ್, ಕ್ರಿಕೆಟ್ ವುಮೆನ್ಸ್ ವರ್ಲ್ಡ್ ಕಪ್ ಫೈನಲ್ ಇತ್ತು ಬೆಂಗಳೂರಲ್ಲಿ. ದಟ್ ಈಸ್ ಬೀನ್ ಶಿಫ್ಟೆಡ್ ಟು ಎಲ್ಲಿಗೆ? ಮುಂಬೈಗೆ. ವಾಟ್ ಈಸ್ ಹ್ಯಾಪ್ನಿಂಗ್? ಏನ್ ಆಗ್ತಿದೆ ಅಂದ್ರೆ ಎಲ್ಲ IT ಮುಂಬೈಯಿಂದ ಬೆಂಗಳೂರು ಬರ್ತಿದೆ, ಸ್ಪೋರ್ಟ್ಸ್ ಎಲ್ಲ ಬೆಂಗಳೂರಿಂದ ಮುಂಬೈಗೆ ಹೋಗ್ತಿದೆ. ವಾಟ್ ಜೋಕ್ಸ್, ಇಟ್ ಈಸ್ ಅಬ್ಸಲ್ಯೂಟ್ ಜೋಕ್. ಅಂದ್ರೆ ಒಂದು ಸೀರಿಯಸ್ ಗವರ್ಮೆಂಟ್ ಈ ತರ ಮಾಡಬಾರ್ದು. ಮನೆ ಮುಂದೆ ಗಾಡಿ ಅವನಾರ ಸ್ಪೀಡ್ ಹೊಡ್ಕೊಂಡು ಹೋಗ್ತಿರ್ತಾನೆ, ಒಂದಿನ ಅವ್ನು ಬೀಳ್ತಾನೆ. ಬಿದ್ದಾಗ ಬೀಳ್ಬೇಕು ನನ್ ಮಗ, ಗೊತ್ತಾಗುತ್ತೆ ನೋವೇನು ಅಂತ ಗೊತ್ತಾಗುತ್ತೆ ಅಂತ. ಇಲ್ಲಿ ದ ಪ್ರಾಬ್ಲಮ್ ಇಸ್ ಹೂ ಅಂತ ಉಗಿದ್ಬಿಟ್ಟು ನಾನು ನಿಮಗೆ ಗೇಮ್ಸ್ ಕೊಡಲ್ಲ, ಫುಟ್ಬಾಲ್ ಗೇಮ್ ಆಗ್ಲಿ ಕ್ರಿಕೆಟ್ ಗೇಮ್ ಆಗ್ಲಿ ಮಕ್ಕದ ಮೇಲೆ ಕ್ಯಾಕರ್ಸ್ ಉಗಿದ್ಬಿಟ್ಟು ಕೊಟ್ಟಿರೋ ಗೇಮ್ ನ ವಾಪಸ್ ತಗೊಂಡು ಬೇರೆ ಕಡೆ ಹಾಕಿದ್ರು. ಇಲ್ಲಿ ಇವರಿಗೆ ನೋವು ಆಗುತ್ತಾ ಇಲ್ವೋ ಅನ್ನೋದು ವೆರಿ ಇಂಪಾರ್ಟೆಂಟ್. ಐ ಡೋಂಟ್ ಥಿಂಕ್ ದಟ್ ಈಸ್ ದ ಪ್ರಾಬ್ಲಮ್. ಸಿ ಇಲ್ಲಿ ಸಫರ್ ಆಗ್ತಾ ಇರೋದು ಯಾರು? ದ ಒನ್ಸ್ ಹೂ ಆರ್ ಲೈಕ್ ಕಂಠೀರವ ಅನ್ನೋ ಒಂದು ಸ್ಟೇಡಿಯಂ ಅಥವಾ ಚಿನ್ನಸ್ವಾಮಿ ಅನ್ನೋ ಒಂದು ಏನೋ ಸ್ಪೋರ್ಟ್ಸ್ ಸ್ಟೇಡಿಯಂ ವೆನ್ ಇಟ್ ಗೋಸ್ ಲೈಕ್ ಅ ಗ್ರೇವ್ ಯಾರ್ಡ್ ಅಲ್ಲ, ಒಂದು ಸ್ಮಶಾನ ತರ ಆದಾಗ ಇಟ್ ಹರ್ಟ್ಸ್ ಅ ಲಾಟ್. ಬಟ್ ದ ಪ್ರಾಬ್ಲಮ್ ಯಾರಿಗೆ ಹರ್ಟ್ ಆಗ್ಬೇಕೋ ಅವ್ರಿಗೆ ಹರ್ಟ್ ಆಗ್ತಾ ಇಲ್ಲ. ದೇ ಆರ್ ಪ್ಲೇಯಿಂಗ್ ಅ ಬ್ಲೇಮ್ ಗೇಮ್. They are going to build some other stadium which is 70-80 kilometers from the I don't know, from one end of the city to go to the other end of the city. You have a gem center of the city ling ಎರಡು good stadium ಇದೆ. ಅದನ್ನ see the problem is that ಬಿದ್ದವನಿಗೆ ಹೊಡ್ತಾ ಬಿದ್ದಿದೆ ಅಂತ ಗೊತ್ತಾಗ್ಬೇಕು. ಗೊತ್ತಾಗಿಲ್ಲ ಅಂದ್ರೆ ಇಟ್ಸ್ ಆಫ್ ನೋ ಯೂಸ್. ನಾವೇನ್ ಅನ್ಕೊಂಡೇನ್ರಿ? And we are not asking for some like ನೀನು 1 ಲಕ್ಷದ ಸ್ಟೇಡಿಯಂ ಮಾಡಂಗೆ, ನಥಿಂಗ್ ಲೈಕ್ ದಟ್ ಅಲ್ಲ. ಕ್ರಿಕೆಟ್ಗೂ ಆದ್ರೂ ಇರೋದನ್ನೇ ರಿನೋವೇಟ್ ಮಾಡಿದ್ರೆ, ಚಿನ್ನಸ್ವಾಮಿನ ರಿನೋವೇಟ್ ಮಾಡಿದ್ರೆ ಇಟ್ ಈಸ್ ಈಸಿಲಿ 40,000-50,000. ಓಕೆ, ಕಂಪ್ಲೀಟ್ ರಿನೋವೇಟ್ ಆಯ್ತು ಅಂದ್ರೆ ಈಸಿಲಿ 40,000. ಅದೇ ರಿನೋವೇಟ್ ಮಾಡಿ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರು 50,000 ಆಗುತ್ತೆ ಅನ್ಕೋ. ಅಂಡ್ ಕಂಠೀರವ ವಿ ಜಸ್ಟ್ ನೀಡ್ 25,000.
ಸೊ ಅದನ್ನ ರಿನೋವೇಟ್ ಮಾಡಿ 25,000 ಮಾಡು. ದೇರ್ ಇಟ್ ಈಸ್ ನಾಟ್ ಇವನ್ ಎ ಬಿಗ್ ಆಸ್ಕ್ ಅಲ್ಲ. ಅಂಡ್ ದೀಸ್ ಗೈಸ್, ಈ ನನ್ನ ಮಕ್ಕಳು ಎಲ್ಲೆಲ್ಲ ಸ್ಪೋರ್ಟ್ಸ್ ಡೇ ದಿನ ಬರ್ತಾರೆ, ಯಾಕೆ ಒಲಿಂಪಿಕ್ಸ್ ಗೆದ್ದಿಲ್ಲ ನಾವು, ಯಾಕೆ ನಾವು ಫಿಫಾ ವರ್ಲ್ಡ್ ಕಪ್ ಕ್ವಾಲಿಫೈ ಆಗಿಲ್ಲ, ಯಾಕೆ ನಮಗೆ ಚೈನಾ ತರ ನಂಬರ್ಸ್ ಇಲ್ಲ ಗೋಲ್ಡ್ ಮೆಡಲ್ಸ್ ಏಷ್ಯನ್ ಗೇಮ್ಸ್ ಅಲ್ಲಿ, ಈ ತರ ಜೋಕ್ಸ್ ಮಾಡ್ತಾರೆ. ಅದು ಇನ್ನೂ ತುಂಬಾ ಹರ್ಟಿಂಗ್. ಅದು ಯಾವಾಗಂದ್ರೆ ಇಫ್ ಯು ಲವ್ಡ್ ಸ್ಪೋರ್ಟ್ಸ್ ಅಂಡ್ ಯು ಫಾಲೋಡ್ ಸ್ಪೋರ್ಟ್ಸ್ ಅಂಡ್ ದೀಸ್ ಗೈಸ್ ಕಮ್ಸ್ ಅಂಡ್ ಟಾಕ್ ಬುಲ್ಶಿಟ್ ಲೈಕ್ ದಟ್ ಅಲ್ಲ, ಅದು ಇನ್ನೂ ಜಾಸ್ತಿ ನೋವಾಗುತ್ತೆ. ಅಂದ್ರೆ ನಿಮ್ ಕಡೆನೇ ಇದೆ ಕಣರ, ಎಲ್ಲ ಕಾಸು ನಿಮ್ ಕಡೆ ಇದೆ, ಅಧಿಕಾರ ನಿಮ್ ಕಡೆ ಇದೆ, ಪವರ್ ನಿಮ್ ಕಡೆ ಇದೆ, ನೀವು ಬೇರೆನ ಬ್ಲೇಮ್ ಮಾಡ್ತೀರಾ, ಮತ್ತೆ ಇಲ್ಲಿ ಕೆಲಸ ಆಗಲ್ಲ. ಇವಾಗ ಇಲ್ಲಿ ರಿನೋವೇಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಈಗ ಚಿನ್ನಸ್ವಾಮಿ ಏನಂತ ಯಾರಿಗೂ ಏನು ಗೊತ್ತಿಲ್ಲ. ಸಿಮಿಲರ್ಲಿ ಕಂಠೀರವ್ ಯಾರಿಗೂ ಗೊತ್ತಿಲ್ಲ. 10 ವರ್ಷದಿಂದ BFS ಏನಂತ ಯಾರಿಗೂ ಗೊತ್ತಿಲ್ಲ. ಆ BFS ಗೆ ನಮ್ಮ ಅಸಿಸ್ಟೆಂಟ್ ನಮ್ಮ ಪ್ರೆಸಿಡೆಂಟ್, ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್, ಅವ್ರಿಗೆ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ, ಇಷ್ಟರಲ್ಲೇ ನಾವು ಒಂದು ಹೊಸ ಫುಟ್ಬಾಲ್ ಮೈದಾನ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಿದ್ದಾನೆ. ಬ್ರದರ್, ನೀ ಇರೋದನ್ನೇ ರಿನೋವೇಟ್ ಮಾಡ್ತಿಲ್ಲ ನೀನು. ಅಲ್ಲ, ಸೊಗಸಾಗಿದೆ. ಎಲ್ಲಿದೆ? ಗರುಡ ಮಾಲ್, ಸೆಂಟರ್ ಆಫ್ ದ ಸಿಟಿ, ಅಶೋಕ್ ನಗರ್ ಸೆಂಟರ್ ಆಫ್ ದ ಸಿಟಿಯಲ್ಲಿದೆ ಗರುಡ ಮಾಲ್ ಹತ್ರ. ಅದನ್ನ ಸ್ಟ್ಯಾಂಡ್ಗಳೆಲ್ಲ ಹಾಳಾಗಿದಾವೆ, ಅದನ್ನ ಪೂರ್ತಿ ಹೊಸದ್ ಹಾಕ್ಸು, ಅಷ್ಟೇ ಇರೋದು. ಅದಕ್ಕೂ ಇವ್ರು ಸಾಯ್ತಾ ಇದಾರೆ. ಅಂಡ್ ಅದ್ರ ಮೇಲ್ಗಡೆ ಬಂದ್ಬಿಟ್ಟು ಇವ್ರು ಹೇಳ್ತಾರೆ ಒಂದ್ ಹೊಸ ಸ್ಟೇಡಿಯಂ ಕಟ್ಟಿಸ್ತೀವಿ ನಾವು ಅಂತ. 10 ವರ್ಷ ಕ್ರೀಡಾ ಏನೋ ಅದೊಂದು ಬ್ಯಾನರ್ ನೋಡ್ದೆ ನಾನು. ನೋಡ್ಬಿಟ್ಟು ನನ್ ಮಕ್ಳು ಏನ್ ಮಾಡ್ತಾ ಇದಾರೆ, ಇರೋದನ್ನ ಸರಿ ಮಾಡ್ರೆ ನೀವು. ಆ ಪಾಂಪ್ಲೆಟ್ ನೋಡ್ಬಿಟ್ಟು ಬೇಜಾರಾಗೋಯ್ತು ನನಗೆ. ಆ ಖುಷಿ ಇಲ್ಲ ಅವ್ರಿಬ್ರಿಗೆ. ಅದ್ ಯಾರು ಆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರು, ಆ ಏನೋ ಪಾಂಪ್ಲೆಟ್ ಮಾಡೋದನ್ನ ಅವ್ರಿಬ್ರಿಗೆ ಬಿಟ್ರೆ ಯಾರಿಗೂ ಖುಷಿ ಇಲ್ಲ ಅನ್ಸುತ್ತೆ. ನಿಜ. ಮಾಡಿ ದೇ ಕ್ಯಾನ್ ಮೇಕ್ ಇಟ್ ಸೋ ಗುಡ್. ಏನಾದ್ರೂ ಇವಾಗ ಜನ ಸತ್ರು ತಲೆ ಕೆಡಿಸ್ಕೊಳಲ್ಲ, ಕ್ರಿಕೆಟ್ ಗೇಮ್ಸ್ ಪೋಸ್ಟ್ಪೋನ್ ಆದ್ರೂ ತಲೆ ಕೆಡಿಸ್ಕೊಳಲ್ಲ, ಫುಟ್ಬಾಲ್ ಗೇಮ್ ಪೋಸ್ಟ್ಪೋನ್ ಆದ್ರೂ ತಲೆ ಕೆಡಿಸ್ಕೊಳಲ್ಲ, ಯಾವ್ದಕ್ಕೂ ತಲೆ ಕೆಡಿಸ್ಕೊಳಲ್ಲ. ಲೋಕದ ಕಾಳಜಿ ಮಾಡುತ್ತೀನಂತಿ, ಮಾಡಪ್ಪ ನಿಂಗೆ ಯಾರು ಬೇಡ ಅಂತಾರ ಚಿಂತೆ ಅಂತ ಅಷ್ಟೇ. ಅದಕ್ಕೆ ಅವ್ರ ಹೆಂಗಂದ್ರೆ ನಾವ್ ಮಾಡೋದೇ ಇಲ್ಲ ಗುರು ಏನು ಚಿಂತೆ ಅಂತ ಫಿಕ್ಸ್ ಆಗ್ಬಿಟ್ಟವ್ರೆ. ಅಟ್ಲೀಸ್ಟ್ ನನಗೆ ಇನ್ನೂ ಬೇಜಾರಾಗಿದ್ದೇನಂದ್ರೆ ದ ಕೈಂಡ್ ಆಫ್ ಸೈಲೆನ್ಸ್ ಫ್ರಮ್ RCB ಫ್ಯಾನ್ಸ್, ದಟ್ ಈಸ್ ಸೋ ಫಕಿಂಗ್ ನಾಟ್ ಅಕ್ಸೆಪ್ಟಬಲ್. ಅಂದ್ರೆ ಐ ನೋ ದಟ್ ನಮ್ದು ಫುಟ್ಬಾಲ್ ತುಂಬಾ ಚಿಕ್ಕ ಕಮ್ಯುನಿಟಿ ಇದೆ, ನಾವ್ ಎಷ್ಟೇ ಹೊಯ್ಕೊಂಡ್ರು ಅದು ಕೇಳೋದೇ ಇಲ್ಲ ಅವ್ರ ಕಿವಿಗೆ, ಅಥವಾ ಅವ್ರಿಗೆ ರೀಚ್ ಕೂಡ ಆಗಲ್ಲ. ಅಷ್ಟು ಚಿಕ್ಕ ಫುಟ್ಬಾಲ್ ಕಮ್ಯುನಿಟಿ ಇದೆ ನಮ್ಮ ಕರ್ನಾಟಕದಲ್ಲಿ. ನಾವು ಕರ್ನಾಟಕದ ಕಂಟ್ರಿ ಚೇಂಜ್ ಮಾಡಿಸಿ BFS ಚೇಂಜ್ ಮಾಡಿ ಅಂತಂದು ಕನ್ನಡ ಪ್ರಭದಿಂದ ಎಷ್ಟು ಆರ್ಟಿಕಲ್ ಬಂದಿದೆ. KSFA ದವ್ರಿಗೆ ನಾವು ಅದನ್ನ ಪ್ರತಿ ಸರಿ ಹೋದಾಗ ಅಲ್ಲಿ ಫೋಟೋ ತೆಗೆದು ಹಾಕಿದ್ರೆ ಅವ್ರು ನಮಗೆ ಟ್ವಿಟರ್ ಇದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾರೆ. KSFA ಅವರು ಏನ್ ಹೇಳ್ಕೊಂಡು ಮೆಸೇಜ್ ಮಾಡ್ತಾರೆ, ಅದು ಪ್ಲೀಸ್ ಟೇಕ್ ಡೌನ್ ದಟ್ ವಿಡಿಯೋ, ಪ್ಲೀಸ್ ಟೇಕ್ ಡೌನ್ ದಟ್ ಮೆಸೇಜ್ ಅನ್ನೋ ತರ. ವಿ ಆರ್ ಇನ್ ದಟ್ ಸಿಚುವೇಶನ್, ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಪೀಪಲ್ ನಾಚಿಕೆ ಮಾನ ಮರ್ಯಾದೆ ಬಿಟ್ಬಿಟ್ಟಿದ್ದಾರೆ. ಇಲ್ಲ, ಒಂದ್ ಚೂರಿ ಇಲ್ಲ. ನಂಗೆ RCB ಫ್ಯಾನ್ಸ್ ಬಗ್ಗೆ ಏನಕ್ಕೆ ಸ್ವಲ್ಪ ಬೇಜಾರಾಗಿದೆ ಅಂದ್ರೆ, ಏನ್ ಮಾಡ್ತಿದ್ದೀರಾ ಬ್ರದರ್ಸ್ ನೀವು ಅಂದ್ರೆ ಐ ಡಿಂಟ್ ಗೆಟ್ ಇಟ್. ಇವನ್ ಐ ಆಮ್ ಆಲ್ಸೋ ಬಟ್ ಐ ಡೋಂಟ್ ಗೆಟ್ ಇಟ್. ಕಂಪ್ಲೀಟ್ ಆಗಿ ಇಷ್ಟು ವರ್ಷ ಯಾವ್ದು ಹೋಮ್ ಅನ್ಕೊಂಡಿದ್ರು ಅದನ್ನ ಸ್ನ್ಯಾಶ್ ಮಾಡಾಯ್ತು ಇವಾಗ ಕಂಪ್ಲೀಟ್ಲಿ. ಸೊ ಅಲ್ಲಿ ಜನ ಸತ್ರು, ಸೇಮ್ ಫ್ಯಾನ್ಸೇ ಸತ್ರು. ಫಸ್ಟ್ ಆಫ್ ಆಲ್ ತುಂಬಾ ರೀಸನ್ಸ್ ಇದಾವೆ, ಮಾತಾಡೋದು ಬೇಡ ಅದಕ್ಕೆ. ಅದಕ್ಕೂ ನಿಮ್ದು ರಿಯಾಕ್ಷನ್ಸ್ ಏನು? ಅವ್ರಿವ್ರಿಗೆ ಬೈಕೊಂಡು ಒಂದು ಮಾರಲ್ ಲೆವೆಲ್ ಅಲ್ಲಿ ಏನೋ ಆಗ್ಲಿಲ್ಲ. ಅದು ದೊಡ್ಡ ಫ್ಯಾನ್ ಸ್ಟ್ರಕ್ಚರ್ ತಗೊಂಡು ಏನ್ ಮಾಡಕ್ಕಾಗತ್ತೆ? ಅಷ್ಟು ಜನ ಇದೀವಿ ಅಂತ ಹೇಳ್ಕೊಂಡ್ಬಿಟ್ಟು. ಇವಾಗ ಫುಟ್ಬಾಲ್ ಇವಾಗ ಕ್ರಿಕೆಟೇ ಹೋಯ್ತು ಬೆಂಗಳೂರಿಂದ, ಎಲ್ಲ ಆಡ್ತಾರೋ ಗೊತ್ತಿಲ್ಲ. ನನ್ನ ಮಕ್ಕಳು ರಿಯಾಕ್ಟಿವ್ ಗೌರ್ಮೆಂಟ್ ಅಂತ ಹೇಳ್ತೀವಲ್ಲ, ರಿಯಾಕ್ಟಿವ್ ಗೌರ್ಮೆಂಟ್, ಆಲ್ವೇಸ್ ರಿಯಾಕ್ಟಿವ್ ಗೌರ್ಮೆಂಟ್. ಈ ತರ ನ್ಯೂಸ್ ಬಂದ ತಕ್ಷಣ ಅವ್ರೇನಂದ್ರು ನಾವು ಒಂದು ಹೊಸ ಸ್ಟೇಡಿಯಂ ಕಟ್ತೀವಿ ಅಂತ ಮಾಡ್ಬಿಟ್ರು. ಅದೇ ಅನೌನ್ಸ್ ಮಾಡ್ಬಿಟ್ರು. ಜಸ್ಟ್ ನಾನು ಹೇಳ್ತೀನಿಲ್ಲ, ಎವ್ರಿ ಬಡಿ ಈಸ್ ರಿಯಾಕ್ಟಿವ್. ನಾವು ಬರೀ ರಿಯಾಕ್ಟಿವ್. ನೀವೊಂದೇನ್ರ ಹೇಳ, ದೇ ರಿಯಾಕ್ಟ್. ಸೊ ರೋಡ್ ಸರಿ ಇಲ್ಲ ಅಂದ್ರೆ ಆ ಗುಂಡಿ ಮುಚ್ಚನ ಅನ್ಲಿಲ್ಲ, ಆ ರೋಡ್ನೇ ಕ್ಲೋಸ್ ಮಾಡ್ಬಿಡೋಣ. ಗುಂಡಿ ಮುಚ್ಚೋದ್ರ ಬಗ್ಗೆ ಯೋಚನೆನೇ ಇಲ್ಲ ಅವ್ರಿಗೆ. ಆ ರೋಡ್ನೇ ಕ್ಲೋಸ್. ಖುಷಿ ಆಗ್ತಾರೆ ಜನ ಹೊಸ ರೋಡ್ ಅಂತ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಮೆಂಟಾಲಿಟಿ. ಆ ಬಿಲ್ಡಿಂಗ್ ಕುಸ್ತು ಬಿದ್ದಿದೆ ಆ BFS ಅಲ್ಲಿ.
ಅವತ್ತು ಜೀವ ಹೋಗ್ತಿತ್ತು ಆಯ್ತಾ. ತುಂಬಾ ಜನ ಅವತ್ತು ಅದ್ ಹೆಂಗ್ ಸೇವ್ ಆದ್ರೂ ಗೊತ್ತಿಲ್ಲ. ಅದು ಒಂದು ನೀವ್ ಫೋಟೋ ಹಾಕ್ತಿರಲ್ಲ ಪನೆಂಕಾದಿಂದ, ಏನಾದ್ರೂ ಇನ್ನೊಂದ್ ಸ್ವಲ್ಪ ಎಕ್ಸಾಸ್ಟಿವ್ ಆಗಿ ಮೇಲೆಯಿಂದ ಆಗಿದ್ರೆ ಈ ಕಂಠೀರವದಲ್ಲಿ ಆಗಿದ್ದು ಒಂದು ಸ್ಮಾಲ್ ವರ್ಷನ್ ನಾವು BFS ಅಲ್ಲಿ ನೋಡ್ಬೇಕಿತ್ತು ಅವತ್ತು. ನಿಜ 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 ಅದೊಂದು ಟೀಸರ್ ಹಿಂಗಾಗಿದೆ ಸರಿ ಮಾಡ್ಬೇಕು ಅಂತ ಎಲ್ಲ ಆದ್ಮೇಲೆ ಕೂಡ ವಾಟ್ ದೇ ಡಿಡ್, ಅಲ್ಲಿಗೆ ಯಾರು ಹೋಗ್ಬೇಡ್ರಿ, Nothing. ಅಲ್ಲಿ ಹೋದ್ರೆ ಬೀಳ್ತೀರಾ ಅಂತ ಹೇಳ್ಬಿಟ್ಟು ಅದನ್ನ ಕ್ಲೋಸ್ ಮಾಡ್ಬಿಟ್ಟು ದೇ ಆರ್ ರನ್ನಿಂಗ್ ಗೇಮ್ಸ್. ಅದನ್ನ ಸರಿ ಮಾಡೋಣ, ಅಲ್ಲಿ ಕೂರ್ಸೋಣ ಜನ. ವರ್ಸ್ಟ್ ಏನಿಲ್ಲ. ಚೀಪ್ ಮೆಂಟಾಲಿಟಿ ಪೀಪಲ್ ಏನಿದಾರಲ್ಲ ಇಲ್ಲೇ ಇದಾರೆ, ನಮ್ ಸುತ್ತಮುತ್ತ ನೋಡಿದ್ರೆ ಕಾಣಿಸ್ಬಿಡ್ತಾರೆ ನಾವು. ನಿಜ. ನನಗೆ ನಮ್ಮ ಫ್ಯಾನ್ಸ್ ಬಗ್ಗೆ ಅದೇ ಬೇಜಾರಾಗಿರೋದು. BFC ಫ್ಯಾನ್ಸ್, BSC ಫ್ಯಾನ್ಸ್, ನಾವು ಯಾವಾಗ್ಲೂ ಮಾತಾಡ್ತಾನೆ ಇದ್ದೀವಿ ಬಿಡು. ಇನ್ನು ನಮಗೆ ಹೆಂಗಾಗಿದೆ ಗೊತ್ತಾ, ಎಷ್ಟೊಂದು ಫ್ಯಾನ್ಸಿಗೆ ನಾನು ಹೇಳ್ತೀನಲ್ಲ ಅಟ್ಲೀಸ್ಟ್ ಮಾತಾಡಿದಾಗ ಅದಾಗಲ್ಲ ಬಿಡ್ಲೆ ಹಿಂಗೆ ಅಂದ್ರೆ ಆಲ್ರೆಡಿ ಗಿವನ್ ಅಪ್, ಅದನ್ನ ಕೇಳೋಣ ಅಲ್ಲ ಆಗಲ್ಲ ಬಿಡ್ಲೆ ಅನ್ನೋಂಗೆ. ಸೊ ಅವ್ರು ಅಷ್ಟು ವರ್ಷದಿಂದ ಅದನ್ನ ಮಾಡ್ದೇನೆ ಅದನ್ನ ಹಂಗೆ ಮುಂದೆ ಹುಡ್ಕೊಂಡ್ ಬಂದಿದ್ದಕ್ಕೆ ಎಲ್ಲರ ಹತ್ರ ಹೋಪ್ ಸತ್ತೋಗಿದೆ. ಅಟ್ಲೀಸ್ಟ್ RCB ಫ್ಯಾನ್ಸ್, ಐ ಥಿಂಕ್ ಕರ್ನಾಟಕ ಕ್ರಿಕೆಟ್ ಫ್ಯಾನ್ಸ್ ಏನಿದ್ದಾರೆ ಅವ್ರದ್ದು ವಾಯ್ಸ್ ತುಂಬಾ ಕಡಿಮೆ ಆಗುತ್ತೆ. ಅವ್ರೆಷ್ಟೇ ವಾಯ್ಸ್ ಮಾಡಿದ್ರು. ಇವಾಗ KSFA, ಐ ಮೀನ್ ಚಿನ್ನಸ್ವಾಮಿ ಬರೀ ಬಂದು RCB ದಲ್ಲಲ್ಲಯ್ಯ, ಅಲ್ಲಿ ರಣಜಿನೂ ಆಗ್ತಿತ್ತು, ಅಲ್ಲಿ ನಮ್ ಕರ್ನಾಟಕದ ಎಲ್ಲಾ ಗೇಮ್ಗಳು ಆಗ್ತಿತ್ತು, ಮತ್ತೆ ಮಹಾರಾಜ ಟ್ರೋಫಿ ಆಗ್ತಿತ್ತು, ಮೈಸೂರಲ್ಲಿ ಆಯ್ತು, ಜನನ ಒಳಗ್ ಬಿಡ್ಲಿಲ್ಲ. ಸೊ ಇಟ್ ಈಸ್ ನಾಟ್ ಜಸ್ಟ್ ಅಷ್ಟೇ ಅಲ್ಲ. RCB ಫ್ಯಾನ್ಸ್, ಯು ಹ್ಯಾವ್ ಟು ಡೂ ಸಮಥಿಂಗ್ ಬ್ರದರ್ಸ್. ಅಷ್ಟು ದೊಡ್ಡ ಆರ್ಮಿ ಇದೆ ನಮ್ದು, ರೆಡ್ ಆರ್ಮಿ. ಏನಾದ್ರೂ ಮಾಡ್ಬೇಕು. ಈ ನನ್ನ ಮಕ್ಳು ಗೌರ್ಮೆಂಟ್ ಅವ್ರು, ನಾನು ಹೇಳ್ತೀನಲ್ಲ, ರಿಯಾಕ್ಟಿವ್, ಅವ್ರು ಎಲ್ಲ ಜೀವನ ಪೂರ್ತಿ ರಿಯಾಕ್ಟಿವ್ ಅವರು. ಈಗ ಅದು ಹೊಸ ಸ್ಟೇಡಿಯಂ ಆಗತನ ಬೆಂಗಳೂರಲ್ಲಿ ಕ್ರಿಕೆಟ್ ಬೇಡವಾಗಿದ್ರೆ ಅಂದ್ರೆ ಎಲ್ಲರೂ ಖುಷಿಯಾಗಿದ್ರಲ್ಲ, ನಾನು ಅದನ್ನೇ ಹೇಳ್ತಿರೋದು, ಎಲ್ಲರೂ ಖುಷಿ ಆಗ್ಬಿಟ್ರಲ್ಲ ಒಂದಿಷ್ಟು ಜನ. ಅದು ಅಂದ್ರೆ ಹೊಸ ಸ್ಟೇಡಿಯಂ ಆಗಕ್ಕೆ 2 ವರ್ಷದಲ್ಲಿ ಆಗ್ಬಿಡುತ್ತಾ ಅದು? ಜೋಗ ಮಂಜು, ಇವಾಗ ಇರೋ ಗೇಮ್ ಎಲ್ಲ ನೀನ್ ಟ್ರಾನ್ಸ್ಫರ್ ಮಾಡ್ತಿದ್ಯಾ, ಮತ್ತೆ RCB ಗೇಮ್ಸ್ ಬೆಂಗಳೂರಲ್ಲಿ ಆಗಲ್ಲ ಅಂದ್ರೆ ಅರ್ಥ ಏನು? ಇನ್ನೊಂದು 12 ವರ್ಷ ಗೊತ್ತಿಲ್ಲ, ಬಟ್ ಆ ಸ್ಟೇಡಿಯಂ ಆಗೋವರೆಗೂ ಅಟ್ಲೀಸ್ಟ್ ಹಾಫ್ ಎ ಡಿಕೇಡ್ ಅಲ್ಲ ಬೆಂಗಳೂರು. ಮಿನಿಮಮ್ 5 ವರ್ಷ ತಗೋತಾರೆ ಇವರು. ನಂಬ್ತೀರಾ? ಎಲ್ಲರೂ ನಂಬ್ತೀವಿ ಇದನ್ನ ನಾವು. ಮಿನಿಮಮ್ 5 ವರ್ಷ ತಗೋತಾರೆ. 5 ವರ್ಷದಲ್ಲಿ 3 ವರ್ಷಕ್ಕೆ ಗೌರ್ಮೆಂಟ್ ಚೇಂಜ್ ಆಗುತ್ತೆ. ಯು ಹ್ಯಾವ್ ಟು ಕೀಪ್ ದಟ್ ಇನ್ ಮೈಂಡ್. ಸೊ ನೀನ್ ಹೇಳ್ದಂಗೆ ಹಾಫ್ ಡಿಕೇಡ್ 12 ವರ್ಷ ವನವಾಸ. RCB ಫ್ಯಾನ್ಸ್ ಅರ್ಥ ಆಗ್ತಿಲ್ಲ ನನಗೆ. ಅದೇ 5 ವರ್ಷ ಇನ್ ಬೆಂಗಳೂರಲ್ಲಿ ಕ್ರಿಕೆಟ್ ಇಲ್ದಂಗೆ ಓಕೆನಾ ನಿಮಗೆ? ಆರ್ ಯು ರಿಯಲಿ ಓಕೆ ವಿತ್ ದಿಸ್ ಅಂತ? ಅನ್ಬಿಲಿಯಬಲ್. ಇಫ್ ಇಟ್ ಈಸ್ ಟ್ರೂ, ಇಟ್ ಈಸ್ ಅನ್ಬಿಲಿಯಬಲ್ ಇಫ್ ಯು ಆರ್ ಓಕೆ. ಫಸ್ಟ್ ಥಿಂಗ್. ಸೆಕೆಂಡ್ಲಿ, ಅದೇ ನಾನು RCB ಯಾಕೆ ತರ್ತಿದ್ದೀನಿ ಅಂದ್ರೆ, ಅಟ್ಲೀಸ್ಟ್ ಆ ಒಂದು ಕ್ರೇಜಿ ಲೆವೆಲ್ ಆಫ್ ನಂಬರ್ ಅಥವಾ ಕ್ರೇಜಿ ಲೆವೆಲ್ ಆಫ್ ವಾಯ್ಸ್ ಇಂದ ನಮ್ಮ KSFA ಮೇಲೂ ಸ್ವಲ್ಪ ಗಮನ ಬೀಳಲಿ ಅಂತ. ನಮ್ಮ KSFA ಪ್ರೆಸಿಡೆಂಟ್ ಯಾರಂತ ಹೇಳ್ತೀನಿ, ನಮ್ಮ MLA ಹ್ಯಾರಿಸ್ ಅವರು. MLA ಹ್ಯಾರಿಸ್ ಅವರು ಬಂದು ಪ್ರೆಸಿಡೆಂಟ್ ಆಗಿ ತುಂಬಾ ವರ್ಷಗಳಿಂದ ಇದ್ದಾರೆ. ಅದಕ್ಕಿಂತ ಮುಂಚೆ ಅವ್ರ ಫ್ಯಾಮಿಲಿ ಮೆಂಬರೇ ಒಬ್ಬರಿದ್ರು ಪ್ರೆಸಿಡೆಂಟ್ ಆಗಿ. ಅವರು ಅಟ್ಲೀಸ್ಟ್ ನಾವು ಹುಟ್ಟಕ್ಕಿಂತ ಮುಂಚೆನೆ ಅವರು ಪ್ರೆಸಿಡೆಂಟ್ ಇದ್ರು, ಅದಕ್ಕಿಂತ ಮುಂಚೆ. ಸೊ ಇವಾಗ ನನಗೆ ಇಷ್ಟು ವರ್ಷ ಆಗಿದೆ, ಅವರು ಅಳಿಯ ಇದ್ದಾರೆ ಇವಾಗ. ಸೊ ಅವ್ರ ಅಳಿಯ ಆದ್ಮೇಲೆ ಅವ್ರ ಮಗ ರೆಡಿ ಆಗ್ತಾ ಇದಾರೆ ಈಗ ಮತ್ತೆ ಎಲೆಕ್ಷನ್ಗೆ. ಸೊ ಫುಲಿ ಮುಂದೆ ಅವ್ರ ಮಗ ಮಾಡೋ ಕೆಲಸ ಮಾಡಿದ್ರೆ ಎವ್ರಿಬಡಿ ವಿಲ್ ಬಿ ಹ್ಯಾಪಿ. ಇಂಪಾರ್ಟೆಂಟ್. We are talking about Chinnaswamy, Kantirava, or BFS. It's in the center of the city. ನೀನ್ ಅಲ್ಲೆಲ್ಲೋ ದೂರ ತಗೊಂಡೋಗಿ ಯು ಕ್ರಿಯೇಟ್ ಅ ಸ್ಟೇಡಿಯಂ, ಇಟ್ಸ್ ಆಫ್ ನೋ ಯೂಸ್. ರಿನೋವೇಟ್ ದ ಎಕ್ಸಿಸ್ಟಿಂಗ್ ಸ್ಟೇಡಿಯಂ. ನಿಂಗೆ ಟ್ರಾನ್ಸ್ಪೋರ್ಟೇಷನ್ ಆಗ್ಲಿ, ಇಲ್ಲ ಕ್ರೌಡ್ ಗ್ಯಾದರಿಂಗ್ ಆಗ್ಲಿ, ಎವ್ರಿಥಿಂಗ್ ವಿಲ್ ಬಿ ಸಾರ್ಟೆಡ್. ಯು ನೀಡ್ ನಾಟ್ ವೇಟ್. ಫಾರ್ ಎಕ್ಸಾಂಪಲ್, ನೀನ್ ಅಲ್ಲೆಲ್ಲೋ ಸ್ಟೇಡಿಯಂ ಮಾಡಿದ್ರೆ ಅಲ್ಲಿ ಮೆಟ್ರೋ ಆಗತ್ತಂಗ ವೇಟ್ ಮಾಡ್ಬೇಕು. ಅಲ್ಲಿ BMTC ಬಸ್ ಯಾವನ್ ಹತ್ಕೊಂಡು ಹೋಗ್ತಾನೆ? ಸಿ, ಯು ಹ್ಯಾವ್ ಟು ಥಿಂಕ್ ಆಲ್ ದಟ್ ಅಲ್ಲ. ಸೆಂಟ್ರಲ್ಲಿ ನಿಮ್ಗೆ ಏನಿದೆ ಅದನ್ನಾದ್ರೂ ಇಂಪ್ರೂವ್ಮೆಂಟ್ ಮಾಡಿ. ಐ ಡೋಂಟ್ ನೋ, ಮಾತಾಡಿ ನಮ್ಗೆ ಬೇಜಾರಾಗುತ್ತೆ. and weird thing ಏನಂದ್ರೆ, and it is so evidently clearly visible. I don't know if you are still don't see it. It is your problem, I guess. ಏನಂದ್ರೆ, ಗರುಡ ಮಾಲ್ ಹತ್ರ ಇರುವಂತ ಆ ದೊಡ್ಡ ಜಾಗ, ಕಬ್ಬನ್ ಪಾರ್ಕ್ ಪಕ್ಕದಲ್ಲೇ ಇರುವಂತ ಆ ದೊಡ್ಡ ಜಾಗ, ರಿಯಲ್ ಎಸ್ಟೇಟ್ಗೆ ಹಾಟ್ ಕೇಕ್ ಅದು. ಹೌದು. So it is not just coming at the cost of building a new stadium. Maybe it is a real estate thing as well. We don't know. But all these years, maybe all those vultures were waiting for this moment. ಒಂದು ಹಿಕ್ಕಪ್ ಆಗಲಿ CBD ಅಲ್ಲಿ,
ಸೊ ವಿ ವಿಲ್ ಶಿಫ್ಟ್ ದೀಸ್ ಟೂ ಅಂಡ್ ದೆನ್ ವಿ ವಿಲ್ ಗ್ರಾಪ್ ದೋಸ್ ಲ್ಯಾಂಡ್ ಅನ್ನೋ ಥರ ಹೂ ನೋಸ್ ಅಲ್ಲ. ಸೊ ಅದಕ್ಕೆ ನಾನು ಯಾಕೆ ವಾಯ್ಸ್ಗಳು ಯಾಕೆ ಬೇಕಂದ್ರೆ, ವೆನ್ ದೆರ್ ಇಸ್ ಲಾಟ್ ಆಫ್ ವಾಯ್ಸ್, ವೆನ್ ದೆರ್ ಇಸ್ ನಾಯ್ಸ್ ಅಬೌಟ್ ಸಿಚುವೇಶನ್ಸ್ ಲೈಕ್ ದಿಸ್ ಆರ್ ಇಶ್ಯೂಸ್ ಲೈಕ್ ದಿಸ್, ಲಾಟ್ ಆಫ್ ದೀಸ್ ಥಿಂಗ್ಸ್ ವಿಲ್ ಕಮ್ ಔಟ್ ಅಂಡ್ ಲಾಟ್ ಆಫ್ ಪೀಪಲ್ ವಿಲ್ ಎಚ್ಚರ ಆಗುತ್ತೆ ಅವಾಗ ಅವ್ರಿಗೆ, ಓ ಹೌದಲ್ಲ ಗುರು ಹಿಂಗೆ ಆಗ್ಬಿಡ್ಬೋದು ಅನ್ನೋ ಥರ. ಸೊ ಅವಾಗ ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಆಗ್ಬೋದು. ಯಾಕಂದ್ರೆ ನಾವು ಅಷ್ಟೊಂದು ರಿನೋವೇಟ್ ಮಾಡಿ ಅಂತಂದು ನಾವು ಅಷ್ಟು ಸಾರಿ ಕೇಳಿದ್ರೆ ನನಗೆ 100% ಗೊತ್ತಿದೆ ಈ ರಿಯಾಕ್ಟಿವ್ ಗೌರ್ಮೆಂಟ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ದಟ್. ಸೊ ಐ ಥಿಂಕ್ RCB fans and BFC fans and overall sports fans, Karnataka sports fans, you need to wake up first thing, and secondly ಕರ್ನಾಟಕ ಎಲ್ಲರಿಗೂ ಲೈಕ್ ಅಟ್ಲೀಸ್ಟ್ ಬೆಂಗಳೂರಲ್ಲಿ ಇರುವಂತ ಏನದು ಪಬ್ಲಿಕ್ ಅವೈಲಬಿಲಿಟಿ, ಪಬ್ಲಿಕ್ ಸ್ಪೇಸಸ್ ಏನು ಅವೈಲಬಿಲಿಟಿ ಇದಾವೆ ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕಂತಿರೋರು ಎಲ್ಲರೂ ಕೂಡ ಇದ್ರ ಬಗ್ಗೆ ಒಂದು ಸ್ವಲ್ಪ ವಾಯ್ಸ್ ಎತ್ತಬೇಕು. ತುಂಬಾ ಇಂಪಾರ್ಟೆಂಟ್ ಇವೆರಡು ಸ್ಟೇಡಿಯಮ್ಸ್. ಇಟ್ ಈಸ್ ನಾಟ್ ಜಸ್ಟ್ ಬರೀ ಒಂದು ಗೇಮ್ಸ್ ಅಂತ ಅಲ್ಲಲ್ಲ, ಇಟ್ ಈಸ್ ಎ ಕಲ್ಚರ್. ಅದು ಅಷ್ಟು ವರ್ಷದಿಂದ HAL ಆಡ್ಕೊಂಡ್ ಬಂದಿದೆ ಕಂಠೀರವದಲ್ಲಿ. ಸೊ HAL ಆಡ್ಬಿಟ್ಟು ಅದಾದ್ಮೇಲೆ BFC ಆಡಿದ್ದಾರೆ. ಸೊ ಅದು ಇಟ್ ಈಸ್ ಎ ಲೆಗಸಿ. ಹಂಗೆ ಅಷ್ಟು ಈಸಿಯಾಗಿ ಒನ್ ಶುಡ್ ನಾಟ್ ಗಿವ್ ಅಪ್ ಅಂತ ನಾನು ಅನ್ನೋದು. ಅಂಡ್ ISL ಕೂಡ ಡಿಸೆಂಬರ್ ಇಂದ ಸ್ಟಾರ್ಟ್ ಆಗ್ಬೋದು ಅನ್ನೋ ಸಿಚುವೇಶನ್ ಇದೆ. ಅದೇ ಇನ್ನು ಕೋರ್ಟ್ ಹಿಯರಿಂಗ್ ಇದೆ. ಮಂಡೇ ನಮಗೆ ಮೋಸ್ಟ್ ಪ್ರಾಬಬ್ಲಿ ವಿ ವಿಲ್ ಗೆಟ್ ಟು ನೋ ದ ಫೈನಲ್ ಜಡ್ಜ್ಮೆಂಟ್ ಫ್ರಮ್ ಜಡ್ಜ್. ಐ ಥಿಂಕ್ ಆಲ್ರೆಡಿ ಒಂದು ಡಿಸಿಷನ್ ಮಾಡಿದ್ದಾರೆ. ಸೊ ಏನಪ್ಪಾ ಅಂದ್ರೆ FSDL ಕಂಟಿನ್ಯೂ ಮಾಡಲ್ಲ ಅಂತ ಕನ್ಫರ್ಮ್ ಆಯ್ತಂದ್ರೆ ಹೊಸ ಬಿಡ್ ಹೋಗುತ್ತೆ. ಯಾವಾಗ ಅಕ್ಟೋಬರ್ 15ಕ್ಕೆ ಹೋಗುತ್ತೆ. ಆ ಅಕ್ಟೋಬರ್ 15 ಬಿಡ್ಡು ಇಂಟರ್ನ್ಯಾಷನಲ್ ಬಿಡ್ ಆಗಿರುತ್ತೆ. ಅದು ISL ಕಂಡಕ್ಟ್ ಮಾಡಕ್ಕೆ ಮತ್ತೆ ಕಮರ್ಷಿಯಲ್ ರೈಟ್ಸ್, ಆಲ್ ದ ಕಮರ್ಷಿಯಲ್ ರೈಟ್ಸ್ ಆಫ್ AIFF ಅವ್ರು ಆಕ್ಚುಲಿ ಕೊಡ್ತಾ ಇರೋದು. ಸೊ ಐ ಪರ್ಸನಲಿ ಬಿಲೀವ್ ದಟ್ ಕಪಲ್ ಆಫ್ ಇವು ಟಾಪ್ 5 ಲೀಗ್ಸ್ ಏನಿದಾವೆ, ಯಾರು ಇಂಡಿಯಾದಲ್ಲಿ ತಮ್ಮ ಮಾರ್ಕೆಟ್ ಇನ್ಕ್ರೀಸ್ ಮಾಡಬೇಕು, ದೇ ಕ್ಯಾನ್ ಆಕ್ಚುಲಿ ಇನ್ವೆಸ್ಟ್ ಸಮ್ 100-200 crores in ISL. That is not a big money, I guess, for them. But ಏನಾಗುತ್ತೆ ಗೊತ್ತಿಲ್ಲ. And FSDL also promised that they won't be moving away from football. So it is very certain that they will also bid again. And I think they are very positive that they can be able to bid for lesser contracts ಅಂತ ನನ್ನ ಪ್ರಕಾರ, ಲೆಸರ್ ಡೀಲ್ಸ್ ಅಂತ. ಅದಕ್ಕೆ ಅವರು ಔಟ್ ಆಗಿರೋದು ಅನ್ಕೋತೀನಿ. ಯಾಕಂದ್ರೆ ಅವ್ರಿಗೆ ರೈಟ್ಸ್ ಇತ್ತು, ಅದನ್ನೆಲ್ಲ ಬಿಟ್ಕೊಟ್ಟಿದ್ದಾರೆ ಅವರು. ಮತ್ತೆ ಕೊಡಬೇಕಾದಂತ 12.5 ಕೋಟಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಇವಾಗ AIFFಗೆ ಡೈರೆಕ್ಟ್ ಆಗಿ. ಹೋಪ್ಫುಲಿ AIFF ಆಲ್ಸೋ ನೀಡ್ಸ್ ಇಟ್ ವೆರಿ ಮಚ್, ಯಾಕಂದ್ರೆ ಐಲಿ ಕೂಡ ಸ್ಟಾರ್ಟ್ ಆಗ್ಬೇಕು. ಸೊ ದೇರ್ ಈಸ್ ಎ ಹೋಪ್ ರೈಟ್ ನೌ. ದೇರ್ ಈಸ್ ಎ ವೆರಿ ವೆರಿ ಸ್ಮಾಲ್ ರೇ ಆಫ್ ಹೋಪ್ ಪ್ರೆಸೆಂಟ್ಲಿ ಈ ಸಿಚುವೇಶನ್ ಅಲ್ಲಿ. ಡಿಸೆಂಬರ್ ಇಂದ ಆಗ್ಲೇಬೇಕು ಅಂತ ಯಾವುದು AIFF ಕಡೆಯಿಂದ ಹೊರಗಡೆ ಬಂದಿರೋ ನ್ಯೂಸ್. ಅದಕ್ಕಿಂತ ಮುಂಚೆ ಸೂಪರ್ ಕಪ್ ಕೂಡ ಮಾಡಬೇಕು ಅನ್ನೋ ಒಂದು ಟಾಕ್ಸ್ ಕೂಡ ಇದೆ. ಎಕ್ಸಾಕ್ಟ್ಲಿ. ಸೊ ಮೇ ಬಿ ಮಂಡೇ ಡಿಸಿಷನ್ ಹೊರಗೆ ಬಂದ್ಮೇಲೆ ಅಕ್ಟೋಬರ್ 15 ತನಕ ಓಪನ್ ಇರುತ್ತೆ. ಇದು ಲಾಸ್ಟ್ ಡೇ ಅದ ಐ ಥಿಂಕ್ ಸಬ್ಮಿಟ್ ಮಾಡಕ್ಕೆ ಬಿಡ್. ಸೊ ಅಕ್ಟೋಬರ್ ಇಂದ ನವೆಂಬರ್ ಡಿಸೆಂಬರ್ ಅಂದ್ರೆ ಒಂದೇ ಒಂದು ತಿಂಗಳಲ್ಲಿ ಹೊಸಬ್ರು ಬಂದ್ಬಿಟ್ಟು ಲೀಗ್ ಆರ್ಗನೈಸ್ ಮಾಡಬೇಕು. ದಟ್ ಈಸ್ ಎ ಬಿಗ್ ಕ್ವಶನ್ ಆಕ್ಚುಲಿ. ಕ್ಯಾನ್ ದೇ ಡೂ ಇಟ್ ಅನ್ನೋದು ಎಕ್ಸ್ಟ್ರೀಮ್ಲಿ ಅನ್ಸರ್ಟನ್ ಥಿಂಗ್ಸ್. ಅಂಡ್ ಇನ್ನೊಂದು ಬಿಗ್ ಅನ್ಸರ್ಟನ್ ಥಿಂಗ್ ಅಂದ್ರೆ ಇವಾಗ ರೆಕ್ರೂಟ್ಮೆಂಟ್ ಹೆಂಗ್ ಮಾಡ್ಬೇಕು ಕ್ಲಬ್ಗಳು, ಬಿಕಾಸ್ ಸೂಪರ್ ಕಪ್ ಆಗುತ್ತೆ ಅಂತ ಇದೆ, ಬಟ್ ಯಾವಾಗ ಅಂತ ಗೊತ್ತಿಲ್ಲ. ಓಕೆ, ಸೊ ವಿ ಡೋಂಟ್ ನೋ ವೆನ್ ದ ಸೂಪರ್ ಕಪ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಬಟ್ ಇಟ್ ವಿಲ್ ಬಿ ದೇರ್ ಬಿಫೋರ್ ಡಿಸೆಂಬರ್ ಇಟ್ ವಿಲ್ ಸ್ಟಾರ್ಟ್. ಸೊ ಅಷ್ಟೇ ಗೊತ್ತಿರೋದು. ಸೊ ನನ್ನ ಪ್ರಕಾರ FSDL ಹೇಳಿದೆ ಅಂತೆ ಅಥವಾ ISL ಹೇಳಿದೆ ಅಂತೆ, ಕ್ಲಬ್ಗಳಿಗೆ ಕಮ್ಯುನಿಕೇಟ್ ಮಾಡಿದೆ ಅಂತೆ. ದೇರ್ ಇಸ್ ಅ ಪಾಸಿಟಿವ್ ಥಿಂಗ್, ಯು ಕ್ಯಾನ್ ಸ್ಟಾರ್ಟ್ ಪ್ರಿಪೇರಿಂಗ್ ಅನ್ನೋ ತರ. ಸೊ ಹೋಪ್ಫುಲಿ ಫುಟ್ಬಾಲ್ ವಿಲ್ ಬಿ ಬ್ಯಾಕ್. ಆ ತರ ಹೇಳ್ತಾ ಈ ಎಪಿಸೋಡ್ ನ ಎಂಡ್ ಮಾಡೋಣ. ನೆಕ್ಸ್ಟ್ ಇಂಡಿಯಾ ಗೇಮು ಇರಾನ್ ಮೇಲಿದೆ, ಸೆಪ್ಟೆಂಬರ್ 1 ಅದ್ರ ಬಗ್ಗೆ ಮಾತಾಡೋಣ, ಬರೋಣ, ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ. ವೆರಿ ಗುಡ್, ವೆರಿ ಸಾಲಿಡ್ ಟೀಮ್. ಲಾಸ್ಟ್ ಟೈಮ್ ಕಾಫಾ ಗೆದ್ದಿರೋದು ಅವ್ರೆ. Won't be surprised if we lose. Yeah. But let's just. But we should not lose 3 more than 3-0, ಅಥವಾ we should not lose more than 3 goals in my opinion. Even if we lose, if we somehow get draw or something like that, it is amazing. But which is very, 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 very difficult because Iran is one of the top teams in Asia. So it is very difficult. ನೋಡುವ. ಬಟ್ ಜೈ ಖಾಲಿದ್ ಬಾಯ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶರತ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಸಿಗುವ ಮತ್ತೆ. ಬಾಯ್ ಬಾಯ್ಸ್.